ಶುಭ ಸಂದೇಶ ಅಂತ ಬೈಬಲ್ನಲ್ಲಿ ಏನಿದೆಯೋ ಗಾಸ್ಪಲ್, ಅದರ ಅರ್ಥ ಏನು? ಗಾಸ್ಪಲ್ ಅಂದರೆ ಗಾಡ್ಸ್ ಸ್ಪೆಲ್. ಸ್ಪೆಲ್ ಮೀನ್ಸ್ ವರ್ಡ್, ಗಾಡ್ಸ್ ವರ್ಡ್, ದೇವರ ವಾಕ್ಯಗಳು. ಇನ್ನೊಂದು ಅರ್ಥ ಗಾಸ್ಪಲ್ ಅಂದರೆ ಗುಡ್ ನ್ಯೂಸ್ ಅಥವಾ ಶುಭ ಸಮಾಚಾರ, ಸುಸಮಾಚಾರ ಹಿಂದಿಯಲ್ಲಿ ಹೇಳೋದಾದರೆ ಸುಸಮಾಚಾರ, ಶುಭ ಸಂದೇಶ್. ಶುಭ ಅಂದರೆ ನಮಗೆಲ್ರಿಗೂ ಗೊತ್ತು, ಒಳ್ಳೆಯ. ಸಂದೇಶ ಅಂದರೆ ವರ್ತಮಾನ, ಒಳ್ಳೆಯ ವರ್ತಮಾನ. ಈಗ ಸ್ಪೆಸಿಫಿಕ್ ಆಗಿ, ನಿರ್ದಿಷ್ಟವಾಗಿ ಬೈಬಲ್ನಲ್ಲಿ ಎಲ್ಲೆಲ್ಲಿ ಶುಭ ಸಂದೇಶ ಅಥವಾ ಗಾಸ್ಪಲ್ ಅಂತ ಇದೆಯೋ ಅದೆಲ್ಲವೂ ಕೂಡ ಮಾನುಷಿಕವಾದ ಒಂದು ಶುಭ ಸಮಾಚಾರ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಪ್ರಾಪಂಚಿಕವಾದ ಒಂದು ಶುಭ ಸಮಾಚಾರ ಅಲ್ಲ. ಈಗ ನಮಗೆ ಒಂದು ಕೆಲಸ ಇಲ್ಲದೆ ಇರುವಾಗ ಒಂದು ಒಳ್ಳೆ ಕೆಲಸ ಸಿಗೋದು ಒಂದು ಶುಭ ಸಮಾಚಾರ. ಮದುವೆ ಆಗದೇ ಇರುವಾಗ ಮದುವೆ ಆಗುವಂಥದ್ದು ಒಂದು ಶುಭ ಸಮಾಚಾರ. ಅನೇಕ ವರ್ಷಗಳಿಂದ ಮಗು ಇಲ್ಲದೆ ಒಂದು ಮಗು ಆಗುವಂಥದ್ದು ಶುಭ ಸಮಾಚಾರ. ಅಥವಾ ಆಸ್ಪತ್ರೆಯಲ್ಲಿರ್ತಕ್ಕಂಥ ಒಂದು ರೋಗಿಗೆ ಅದ್ಭುತಕರವಾಗಿ ಸೌಖ್ಯ ಸಿಕ್ಕಿ ಮರಳಿ ಮನೆಗೆ ಬರೋದು ಒಂದು ಶುಭ ಸಮಾಚಾರ. ಪ್ರಯಾಣ ಮಾಡಿ ಯಾವುದೇ ಒಂದು ಅಪಘಾತಕ್ಕೆ ಒಳಗಾಗದೆ ಸುರಕ್ಷಿತವಾಗಿ ಮನೆಗೆ ತಲುಪುವಂಥದ್ದು ಒಂದು ಶುಭ ಸಮಾಚಾರ. ಅನೇಕ ವಿಧವಾದಂತಹ ಒಂದು ಪ್ರಕೃತಿ ವಿಕೋಪಗಳಿಗೆ ನಾವು ಒಳಗಾಗಿದ್ದರೂ ಕೂಡ ಯಾವುದೇ ಒಂದು ಕೇಡಿಗೆ ಒಳಗಾಗದೆ ನಾವು ಸುರಕ್ಷಿತವಾಗಿ ಬದುಕ್ತಾ ಇರೋದು ಒಂದು ಶುಭ ಸಮಾಚಾರ. ಪ್ರತಿದಿನ ಬೆಳಗಾಗುವುದು, ರಾತ್ರಿ ಆಗುವುದು, ರಾತ್ರಿ ಒಳ್ಳೆ ನಿದ್ರೆ ಬರೋದು ಎಲ್ಲ ಶುಭ ಸಮಾಚಾರ. ಇದೆಲ್ಲ ಒಳ್ಳೆಯ ಸಮಾಚಾರನೇ, ಇದ್ಯಾವುದು ಕೆಟ್ಟ ಸಮಾಚಾರ ಅಲ್ಲ. ಆದರೆ ಬೈಬಲ್ನಲ್ಲಿ ಏನು ಶುಭ ಸಮಾಚಾರ, ಸುಸಮಾಚಾರ ಅಥವಾ ಶುಭ ಸಂದೇಶ, ಗಾಸ್ಪಲ್ ಅಂತ ಇದೆಯೋ ಇದು ಯಾವುದು ಅಲ್ಲ. ಇದು ಲೋಕದ ಶುಭ ಸಮಾಚಾರ ಅಲ್ಲ. ಗಾಸ್ಪಲ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ದೇವರ ಸಾಮ್ರಾಜ್ಯದ ಕುರಿತಾದ ಶುಭ ಸಂದೇಶ. ಕೆಲವು ಕಡೆ ಹಾಗೆ ಬರೆದಿದೆ, ದೇವರ ಸಾಮ್ರಾಜ್ಯದ ಕುರಿತಾದ ಶುಭ ಸಂದೇಶ ಅಂತ ಇದೆ. ಪ್ರೇಷಿತರ ಕಾರ್ಯಕಲಾಪ 28ನೇ ಅಧ್ಯಾಯದಲ್ಲಿ ಪೌಲರು ಬೆಳಿಗ್ಗೆಯಿಂದ ಸಂಜೆವರೆಗೂ ದೇವರ ಸಾಮ್ರಾಜ್ಯದ ಕುರಿತಾದ ಶುಭ ಸಂದೇಶವನ್ನು ವಿವರಿಸ್ತಾ ಇದ್ರು ಅಂತ ಇದೆ. ಪ್ರೇಷಿತರ ಕಾರ್ಯಕಲಾಪ 28-23ರಲ್ಲಿ ನಾವು ಓದ್ತೀವಿ, ಪೌಲನು ಬೆಳಗ್ಗೆಯಿಂದ ಸಂಜೆಯವರೆಗೆ ದೇವರ ಸಾಮ್ರಾಜ್ಯವನ್ನು ಕುರಿತ ಶುಭ ಸಂದೇಶವನ್ನು ವಿವರಿಸಿದನು. ದೇವರ ಸಾಮ್ರಾಜ್ಯದ ಕುರಿತಾದ ಸಂದೇಶ, ಅದು ಬೈಬಲ್ನಲ್ಲಿ ಇರುವ ಶುಭ ಸಂದೇಶ. ಶುಭ ಸಂದೇಶ ಅಂತ ಬೈಬಲ್ನಲ್ಲಿ ಬರೆಯಲ್ಪಟ್ಟಿರೋದೆಲ್ಲವೂ ಕೂಡ ಲೌಕಿಕವಾದ, ಪ್ರಾಪಂಚಿಕವಾದ ಒಂದು ರೀತಿಯ ಶುಭ ಸಮಾಚಾರ, ಒಳ್ಳೆಯ ಸಮಾಚಾರ ಅಲ್ಲ. ಅದು ಒಂದು ರಾಜ್ಯ, ಎ ಕಿಂಗ್ಡಮ್ ಆ್ಯಂಡ್ ಅಬೌಟ್ ಎ ಕಿಂಗ್. ಇಟ್ಸ್ ಆಲ್ ಅಬೌಟ್ ಎ ಕಿಂಗ್ಡಮ್ ಆ್ಯಂಡ್ ಕಿಂಗ್. ಒಂದು ಸಾಮ್ರಾಜ್ಯ ಮತ್ತು ಒಂದು ರಾಜ. ಒಂದು ರಾಜ್ಯ ಅಂದರೆ ಒಂದು ರಾಜ ಇರ್ತಾನಲ್ವ, ಒಂದು ಅರಸನ ಕುರಿತಾದ, ಒಂದು ರಾಜ್ಯದ ಕುರಿತಾದ ಸಂದೇಶ. ಆ ಸಾಮ್ರಾಜ್ಯದ ಒಳಿತು, ಆ ರಾಜನ ಕುರಿತಾದ ಒಳಿತು, ಅದನ್ನು ವಿವರಿಸಿ ಹೇಳುವಂಥದ್ದೇ ಶುಭ ಸಂದೇಶ. ಏನು ಆ ಸಾಮ್ರಾಜ್ಯ? ಯಾರು ಆ ರಾಜ? ಆ ಸಾಮ್ರಾಜ್ಯದ ಕುರಿತಾಗಿ ಏನು ತಿಳ್ಕೋಬೇಕಾಗಿದೆ ನಾವು? ಆ ರಾಜನ ಕುರಿತಾಗಿ, ಆ ರಾಜನ ಆಳ್ವಿಕೆಯ ಕುರಿತಾಗಿ, ಆ ರಾಜನ ಸ್ವಭಾವದ ಕುರಿತಾಗಿ, ಆ ರಾಜನ ಆಡಳಿತದ ಕುರಿತಾಗಿ, ಆ ರಾಜನ ರಾಜನೀತಿಯ ಕುರಿತಾಗಿ, ಆ ರಾಜನ ಆಜ್ಞೆಗಳ ಕುರಿತಾಗಿ ಮತ್ತು ಆ ಸಾಮ್ರಾಜ್ಯದ ರೀತಿ ನೀತಿಗಳ ಕುರಿತಾಗಿ, ಆ ಸಾಮ್ರಾಜ್ಯದ ವೈಭವದ ಕುರಿತಾಗಿ, ಆ ಸಾಮ್ರಾಜ್ಯದ ಅನುಭವದ ಕುರಿತಾಗಿ ಕೇಳುವ, ಬೋಧಿಸುವ, ಕಲಿಯುವ ಸಂದೇಶವೇ, ವಿಷಯವೇ ನಿಜವಾದ ಶುಭ ಸಂದೇಶ, ನಿಜವಾದ ಗಾಸ್ಪಲ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಶುಭ ಸಂದೇಶ, ಈಗ ನಾನೇನು ಹೇಳಿದ್ನಲ್ವಾ, ಶುಭ ಸಂದೇಶ ಇದು ಅನೇಕ ಕಡೆಗಳಲ್ಲಿ ಸಾರಲ್ಪಡ್ತಾ ಇಲ್ಲ. ನಾನು ಇದನ್ನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ.
ಯಾರೂ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋ ಉದ್ದೇಶ ಏನು ಅಂದರೆ, ಈ ಶುಭ ಸಂದೇಶವನ್ನು ನೀವು ಆಲಿಸಿ ಗ್ರಹಿಸಿಕೊಂಡು ಅದರಲ್ಲಿ ದೃಢವಾಗಿ ನಿಂತು ಈ ಶುಭ ಸಂದೇಶಕ್ಕೆ ಸಾಕ್ಷಿಯಾಗಿ ಬದುಕಿ ಈ ಶುಭ ಸಂದೇಶವನ್ನು ಜಗತ್ತಿಗೆಲ್ಲ ಸಾರಬೇಕು. ಅನೇಕ ಕಡೆಗಳಲ್ಲಿ ಈ ಶುಭ ಸಂದೇಶದ ಹೆಸರಿನಲ್ಲಿ ಸೈತಾನ ವಂಚಿಸ್ತಾ ಇದ್ದಾನೆ. ನಾನು ಮತ್ತೆ ಹೇಳ್ತೀನಿ, ಶುಭ ಸಂದೇಶ ಒಂದು ಸಾಮ್ರಾಜ್ಯದ, ಸ್ವರ್ಗ ರಾಜ್ಯದ, ಸ್ವರ್ಗ ಸಾಮ್ರಾಜ್ಯದ ಕುರಿತಾಗಿಯೂ ಮತ್ತು ಸ್ವರ್ಗದ ಒಡೆಯನಾದ ದೇವರ ಕುರಿತಾಗಿಯೂ ಪ್ರಭು ಯೇಸುವಿನ ಕುರಿತಾಗಿಯೂ ಇರ್ತಕ್ಕಂಥ ವಿಷಯವಾಗಿದೆ. ಇಟ್ಸ್ ಆಲ್ ಅಬೌಟ್ ಎ ಕಿಂಗ್ಡಮ್ ಆ್ಯಂಡ್ ಎ ಕಿಂಗ್. ದ ಕಿಂಗ್ಡಮ್ ಈಸ್ ಹೆವೆನ್ ಆ್ಯಂಡ್ ದ ಕಿಂಗ್ ಈಸ್ ಜೀಸಸ್ ಕ್ರೈಸ್ಟ್. ಇಟ್ಸ್ ಆಲ್ ಅಬೌಟ್ ಹಿಮ್ ಆ್ಯಂಡ್ ಹಿಸ್ ಕಿಂಗ್ಡಮ್, ಹಿಸ್ ಕಿಂಗ್ಶಿಪ್. ಅದಲ್ಲದೆ ಬೇರೆ ಯಾವುದರ ಕುರಿತಾಗಿ ಇರ್ತಕ್ಕಂಥ, ಬೇರೆ ಯಾವುದರ ಕುರಿತಾಗಿ ಇರ್ತಕ್ಕಂಥ ವಿಷಯ ಅಲ್ಲ ಶುಭ ಸಂದೇಶ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶುಭ ಸಂದೇಶದ ವಿಷಯದಲ್ಲಿ ನಾವು ನಾಚಿಕೆ ಪಟ್ಕೋಬಾರ್ದು. ಒಂದು. ಎರಡನೇದಾಗಿ, ಶುಭ ಸಂದೇಶವನ್ನು ಸಾರಲಿಕ್ಕೆ ನಾವು ಹಿಂಜರಿಯಬಾರದು. ಮೂರನೇದಾಗಿ, ಈ ಶುಭ ಸಂದೇಶದ ಸರಿಯಾದ ತಿಳುವಳಿಕೆ ಇಲ್ಲದೆ ನಾವು ಬದುಕಬಾರ್ದು. ಈ ಶುಭ ಸಂದೇಶ ನಮಗೆ ಅರ್ಥ ಆಗಬೇಕು. ಇದು ದೇವರ ಬಯಕೆ. ದೇವರು ಏನು ಬಯಸ್ತಾ ಇದ್ದಾರೆ ಗೊತ್ತಾ? ನೀವು ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಸಾರಿರಿ. ಸಕಲ ದೇಶ, ಸಕಲ ಭಾಷೆ, ಸಕಲ ಜನಾಂಗ ಈ ಶುಭ ಸಂದೇಶವನ್ನು ಆಲಿಸಬೇಕು ಎಂದು ದೇವರು ಬಯಸ್ತಾ ಇದ್ದಾರೆ. ಈ ಶುಭ ಸಂದೇಶ ಯಾವುದು? ಸ್ವರ್ಗ ರಾಜ್ಯದ ಕುರಿತಾಗಿ, ಸ್ವರ್ಗದ ಒಡೆಯನಾದ ಪ್ರಭು ಯೇಸು ಕ್ರಿಸ್ತನ ಕುರಿತಾಗಿ ಇರ್ತಕ್ಕಂತಹ, ಅಮರ ಜೀವದ ಕುರಿತಾಗಿ ಇರ್ತಕ್ಕಂತಹ ಸಂದೇಶ, ಬೋಧನೆ ಎಲ್ಲ ಮಾನವರು, ಸಕಲ ಸೃಷ್ಟಿ ಆಲಿಸಬೇಕು. ಆಲಿಸಿ ಗ್ರಹಿಸಿಕೊಳ್ಳಬೇಕು, ಗ್ರಹಿಸಿಕೊಂಡು ಫಲಪ್ರದರಾಗಬೇಕು ಎಂದು ದೇವರು ಬಯಸ್ತಾ ಇದ್ದಾರೆ. ಆದರೆ ನಾವು ಬಯಸೋದೇನು ಅಂದರೆ, ನಾವು ಬಯಸೋದು ದೇವರ ವಾಕ್ಯ ಕೇಳಿ ನಮ್ಮ ಕಾಯಿಲೆಗಳು ವಾಸಿಯಾಗಬೇಕು, ನಮ್ಮ ಸಾಲಗಳು ತೀರಬೇಕು, ನಾವು ಈ ಲೋಕದಲ್ಲಿ ಕಂಫರ್ಟಬಲ್ ಆಗಿ, ಕಷ್ಟ ಇಲ್ಲದೆ ಸುಖಕರವಾದ ಒಂದು ಜೀವನ ಜೀವಿಸಬೇಕು. ಎಲ್ಲದರಲ್ಲೂ ನಾವು ಕೈ ಹಾಕುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಅಭಿವೃದ್ಧಿ ಆಗಬೇಕು. ಪ್ರತಿಯೊಂದು ವಿಷಯದಲ್ಲೂ ನಾವು ಅಭಿವೃದ್ಧಿಯನ್ನು ನೋಡಬೇಕು. ಇದನ್ನು ನಾವು ಬಯಸ್ತೀವಿ ಈ ಲೋಕದಲ್ಲಿ. ತಪ್ಪೇನೂ ಇಲ್ಲ, ಬಯಸೋದ್ರಲ್ಲಿ ತಪ್ಪೇನೂ ಇಲ್ಲ. ಮತ್ತು ಅದು ಒಳ್ಳೆಯ ರೀತಿಯಲ್ಲಿ ನಾವು ಬಯಸೋದಾದರೆ ಖಂಡಿತ ತಪ್ಪಿಲ್ಲ. ಬಟ್ ಈ ಲೋಕದ ಲೌಕಿಕವಾದ ಶರೀರಕ್ಕೆ ಸಂಬಂಧಪಟ್ಟ ಒಳಿತನ್ನು ಪಡೆದುಕೊಳ್ಳುವುದಕ್ಕೋಸ್ಕರ, ಅನುಭವಿಸುವುದಕ್ಕೋಸ್ಕರ ಮಾತ್ರ ನಾವು ಶುಭ ಸಂದೇಶವನ್ನು ಸಾರುವುದಾದರೆ, ಅದನ್ನು ಆಶ್ರಯಿಸುವುದಾದರೆ ನಾವು ನಿರ್ಭಾಗ್ಯರಾಗ್ತೀವಿ. ಯಾಕೆ ಅಂದರೆ ನಾವು ಅಳಿದು ಹೋಗುವಂತಹ ಒಂದು ಜೀವಿತವನ್ನು ಬಯಸಿ ದೇವರನ್ನ ಡಿಪೆಂಡ್ ಆಗ್ತಾ ಇದ್ದೀವಿ. ಅಳಿದು ಹೋಗುವ ಒಂದು ಜೀವನ, ನಾವು ಅಳಿದು ಹೋಗುವ ಜೀವನವನ್ನು ಡಿಪೆಂಡ್ ಆಗಲಿಕ್ಕೆ ಕಾರಣ ಏನು? ಅಳಿದು ಹೋಗುವಂಥ ಈ ಶಾರೀರಿಕ ಮತ್ತು ಪ್ರಾಪಂಚಿಕವಾದ ಈ ಜೀವನವನ್ನು ನಾವು ಇಷ್ಟೊಂದು ಇಷ್ಟಪಡಲಿಕ್ಕೆ, ಬಯಸಲಿಕ್ಕೆ ಕಾರಣ ಏನು? ಕಾರಣ ಇಷ್ಟೇ, ನಮಗೆ ಅಮರ ಜೀವಿತದ ಕುರಿತಾದ ಸರಿಯಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅರಿವು ಅಥವಾ ಕನ್ವಿಕ್ಷನ್, ಮನವರಿಕೆ ಅಥವಾ ಅನುಭವ ನಮಗೆ ಇಲ್ಲದ ಕಾರಣ ಆತ್ಮಿಕ ಜೀವಿತ ಅಥವಾ ಸ್ವರ್ಗ ಸಾಮ್ರಾಜ್ಯದ ಜೀವನ, ಆ ನವಜೀವನ ಅಂತ ಏನು ಹೇಳ್ತೀವಲ್ವಾ, ಯೇಸು ಕ್ರಿಸ್ತನಲ್ಲಿ ನಮಗೆ ಲಭಿಸುವ ಆ ಹೊಸ ಒಂದು ಕ್ರಿಸ್ತಿಯ ಜೀವನ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಜೀವಿಸುವ ಒಂದು ಜೀವಿತದ ಅನುಭವ, ಅರಿವು, ಮನವರಿಕೆ
ನಮಗೆ ಇಲ್ಲದೇ ಇದ್ದಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಲೋಕದ ಜೀವನವನ್ನೇ ಇನ್ನೂ ಕೂಡ ಆಸೆ ಪಡ್ತೀವಿ, ಇಷ್ಟಪಡ್ತೀವಿ. ಅದಕ್ಕೋಸ್ಕರ ನಾವು ದುಡಿತೀವಿ, ಅದಕ್ಕೋಸ್ಕರ ಪ್ರಾರ್ಥಿಸ್ತೀವಿ, ಅದಕ್ಕೋಸ್ಕರ ಉಪವಾಸ ಮಾಡ್ತೀವಿ, ಅದಕ್ಕೋಸ್ಕರ ಎಲ್ಲ ಥರದ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಇವತ್ತು ಅದು ಒಂದು ರೀತಿ ಸೈತಾನನ ವಂಚನೆನೇ. ಯಾಕೆ ಅಂದರೆ ಅಳಿದು ಹೋಗುವಂಥದ್ದಾಗಿದ್ದೇ ಈ ಲೋಕವು, ಲೋಕದ ಎಲ್ಲ ವೈಭವ. ಈ ಲೋಕದಲ್ಲಿ ಇವತ್ತು ಏನು ಒಳ್ಳೇದಿದೆಯೋ, ಕೆಟ್ಟದ್ದಿದೆ. ನಾನು ಕೆಟ್ಟದ್ರ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ, ಕೆಟ್ಟದ್ದು ಬಿಟ್ಬಿಡಿ. ಈ ಲೋಕದಲ್ಲಿರ್ತಕ್ಕಂಥ ಒಳ್ಳೆಯದು ಅಂತ ಏನು ನಾವಿವತ್ತು ಹೇಳ್ತಾ ಇದ್ದೀವೋ, ಈಗ ಒಂದು ಗುಡಿಸಿಲಿನಲ್ಲಿ ಬದುಕುವಂಥ ಒಂದು ವ್ಯಕ್ತಿಗೆ ಒಂದು ಒಳ್ಳೆ ಮನೆ ಸಿಗೋದು ಒಳ್ಳೆಯದೋ ಕೆಟ್ಟದೋ? ಒಳ್ಳೇದಲ್ವಾ? ಅದೇನು ಕೆಟ್ಟದ್ದಲ್ಲ, ಒಳ್ಳೆಯದೇ. ಊಟಕ್ಕೆ ಗತಿ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ 3 ಹೊತ್ತು ಬಿರಿಯಾನಿ ಅಥವಾ ಒಳ್ಳೆ ಊಟ, ಆಹಾರ ಸಿಗುವಂಥದ್ದು ಒಳ್ಳೆಯದೋ ಕೆಟ್ಟದೋ? ಒಳ್ಳೆಯದೇ. ಏನೂ ಕೆಲಸ ಇಲ್ಲದ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಒಂದು ಜಾಬ್ ಸಿಕ್ತು, ಒಳ್ಳೆ ಸಂಬಳ, ಕೈ ತುಂಬ ಸಂಬಳ ಸಿಗ್ತಾ ಇದೆ, ಒಳ್ಳೆಯದೋ ಕೆಟ್ಟದೋ? ಒಳ್ಳೆಯದೇ ಅಲ್ವಾ? ಒಂದು ಒಳ್ಳೆ ಜೀವನ ಸಂಗಾತಿ, ಒಳ್ಳೆಯದೋ ಕೆಟ್ಟದೋ? ಒಳ್ಳೆಯದೇ. ಒಳ್ಳೆ ಮಕ್ಕಳು, ಒಳ್ಳೆಯದೋ ಕೆಟ್ಟದೋ? ಒಳ್ಳೆಯದೇ. ಒಳ್ಳೆಯ ಆರೋಗ್ಯ, ಒಳ್ಳೆಯದೋ ಕೆಟ್ಟದೋ? ಒಳ್ಳೆಯದೇ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಳ್ಳೆಯ ಸ್ಥಾನಮಾನ, ಒಳ್ಳೆಯದೋ ಕೆಟ್ಟದೋ? ಒಳ್ಳೆಯದೇ. ಒಳ್ಳೆಯ ಅಧಿಕಾರ, ಒಳ್ಳೆಯದೋ ಕೆಟ್ಟದೋ? ಒಳ್ಳೆಯದೇ. ಇದೆಲ್ಲ ಒಳ್ಳೆಯದೇ. ಆದರೆ ಈ ಎಲ್ಲ ಒಳಿತು ಈ ಶರೀರಕ್ಕೂ ಮತ್ತು ಈ ಲೋಕಕ್ಕೂ ಮಾತ್ರ ಸೀಮಿತ ಅಷ್ಟೇ. ಈ ಶರೀರ ಇರುವವರೆಗೂ ಮತ್ತು ಈ ಲೋಕ ಇರುವವರೆಗೂ, ಅಥವಾ ಲೋಕದಲ್ಲಿ ನಾವು ಇರುವವರೆಗೂ ಮಾತ್ರ ಈ ಒಳಿತು ನಮಗೆ ಅನುಭವಿಸಬಹುದು. ಇದು ಎಲ್ಲ ಮನುಷ್ಯರು ಅನುಭವಿಸುವಂಥದ್ದು. ಕ್ರೈಸ್ತ ವಿಶ್ವಾಸಿಯೂ ಕ್ರೈಸ್ತ ವಿಶ್ವಾಸಿ ಅಲ್ಲದವರು ಇದನ್ನು ಅನುಭವಿಸ್ತಾ ಇದ್ದಾರೆ. ಕ್ರೈಸ್ತ ವಿಶ್ವಾಸಿ ವಿಶ್ವಾಸವಿಟ್ಟು ಪ್ರಾರ್ಥಿಸಿ ದೇವರನ್ನು ಆಶ್ರಯಿಸಿ ಇದನ್ನು ಅನುಭವಿಸ್ತಾ ಇರಬಹುದು, ಸಂತೋಷ. ಆದರೆ ನನ್ನ ಮತ್ತು ನಿಮ್ಮ ವಿಶ್ವಾಸ ಮತ್ತು ನಿರೀಕ್ಷೆ, ಪ್ರಾರ್ಥನೆ, ದೇವರ ಜೊತೆಗಿನ ಆ ಒಂದು ಸಂಬಂಧ ಕೇವಲ ಈ ಕೇಳಿಸಿಕೊಂಡ ಒಳಿತುಗಳಿಗೆ ಮಾತ್ರ ಮೀಸಲಾಗಿದ್ದರೆ, ಸೀಮಿತವಾಗಿದ್ದರೆ ಜಗತ್ತಿನಲ್ಲಿ ನಾವು ನಿರ್ಭಾಗ್ಯರು. ಯಾಕಂದರೆ ಬೈಬಲ್ ಹೇಳ್ತದೆ, ಮನುಷ್ಯನ ವೈಭವವೆಲ್ಲ ಅಳಿದು ಹೋಗ್ತದಂತೆ. ಮನುಷ್ಯನ ವೈಭವ, ಪೇತ್ರನು ಬರೆದಂತಹ ಪತ್ರಿಕೆ, ಸಂತ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ, 1 ಪೇತ್ರ 1ನೇ ಅಧ್ಯಾಯ 24ನೆಯ ವಾಕ್ಯ. ನರಮಾನವರೆಲ್ಲರೂ ಗರಿ ಹುಲ್ಲಿನಂತೆ, ಅವರ ವೈಭವವೆಲ್ಲವೂ ಹುಲ್ಲಿನ ಹೂವಿನಂತೆ. ಹುಲ್ಲು ಒಣಗಿ ಹೂ ಬಾಡಿ ಹೋಗುವುದು. ಹುಲ್ಲು ಯಾವುದು? ನರಮಾನವ. ಅವನು ಒಣಗಿ ಹೋಗ್ತಾನೆ. ಮತ್ತು ವೈಭವ, ಅವನಿಗಿರುವ ವೈಭವ ಎಲ್ಲ ಲೌಕಿಕವಾದ ಒಳಿತುಗಳು ಏನಾಗಿದೆ? ಅವನ ವೈಭವವಾಗಿದೆ. ಅವನ ಸ್ಥಾನಮಾನ, ಅವನ ಸೌಂದರ್ಯ, ಅವನ ಜ್ಞಾನ, ಅವನ ಸಂಪತ್ತು, ಸಂಪಾದನೆ, ಅವನಿಗಿರ್ತಕ್ಕಂಥ ಸಕಲವು ಅವನ ವೈಭವ. ವಾಕ್ಯ ಏನು ಹೇಳ್ತದೆ? ಅವನು ಒಣಗಿ ಹೋಗ್ತಾನೆ, ಹುಲ್ಲಿನ ಒಣಗಿ ಹೋಗುವ ಹಾಗೆ. ಅವನ ವೈಭವ ಆ ಹುಲ್ಲಿನಲ್ಲಿ ಅಥವಾ ಒಂದು ಹೂವಿನ ಗಿಡದಲ್ಲಿ ಹೂವಾಗುತ್ತಲ್ವಾ, ಆ ಗಿಡದ, ಗುಲಾಬಿ ಗಿಡದ ವೈಭವ ಏನು? ಗುಲಾಬಿ ಹೂವು ಅಲ್ವಾ? ಗುಲಾಬಿ ಗಿಡಕ್ಕೆ ವೈಭವ ಯಾವಾಗ ಸಿಗುತ್ತೆ? ಅದರಲ್ಲಿ ಹೂವಾದಾಗ. ಒಂದು ಗಿಡದ ವೈಭವ ಅಂದರೆ ಅದರಲ್ಲಿ ಆಗುವಂತಹ ಫಲ ಮತ್ತು ಪುಷ್ಪ, ಹಣ್ಣು ಮತ್ತು ಹೂವುಗಳು ಅಲ್ವಾ? ಅದೇ ಅದರ ವೈಭವ. ಒಬ್ಬ ಮನುಷ್ಯನ ವೈಭವ ಅಂದ್ರೇನು? ಅವನ ಜೀವಿತದಲ್ಲಿ, ಈ ಲೋಕದಲ್ಲಿ ಅವನಿಗೆ ಪಡೆದುಕೊಳ್ಳಬಹುದಾದ, ಲಭಿಸಬಹುದಾದ ಎಲ್ಲ ಥರದ ಪ್ರಾಪಂಚಿಕವಾದ ಒಳಿತುಗಳು, ಪ್ರಾಪಂಚಿಕವಾದ ಒಳಿತುಗಳು, ಕೆಟ್ಟದ್ದಲ್ಲ, ಒಳಿತುಗಳು ಅವನ ವೈಭವವಾಗಿರ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಒಂದು ಹೂವಿನ ಗಿಡ ಒಣಗಿ ಹೋಗ್ತದೆ, ಹೂವು ಬಾಡಿ ಹೋಗ್ತದೆ. ಅಂದರೆ ಗಿಡ ಮನುಷ್ಯ, ಆ ಗಿಡದಲ್ಲಾದ ಹೂವು ಅವನ ವೈಭವ, ಎರಡೂ ನಾಶವಾಗಿ ಹೋಗ್ತದೆ, ಎರಡೂ ಅಳಿದು ಹೋಗ್ತದೆ. ಹಾಗಾದರೆ ಅಳಿದು ಹೋಗದೆ ಇರತಕ್ಕಂಥದ್ದೇನು? ಪ್ರಭುವಿನ ವಾಕ್ಯವಾದರೂ ಶಾಶ್ವತವಾಗಿ ನಿಲ್ಲುವುದು. ಈ ವಾಕ್ಯವೇ ನಿಮಗೆ ಸಾರಲಾದ ಶುಭ ಸಂದೇಶ.
ಹಾಗಾದರೆ ಶಾಶ್ವತವಾಗಿ ಇರುವಂಥದ್ದು ಏನು? ಒಂದೇ ಒಂದು, ಶುಭ ಸಂದೇಶ. ಶುಭ ಸಂದೇಶ. ಹಾಗಾದರೆ ಈ ಲೋಕದ ಮಾನುಷಿಕವಾದ ಜೀವಿತಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮಾನುಷಿಕ ವೈಭವಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. ಯಾಕಂದರೆ ಇದೆರಡೂ ಅಳಿದು ಹೋಗ್ತದೆ. ದೇವರ ವಾಕ್ಯ ಅಳಿದು ಹೋಗೋದಿಲ್ಲ ಅಂತ ಹೇಳಿದ ಮೇಲೆ ಶುಭ ಸಂದೇಶದ ವಿಷಯ ಏನು ಹೇಳ್ತದೆಯೋ ಅದು ಅಳಿದು ಹೋಗೋದಿಲ್ಲ. ಅದು ಇಹಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹಾಗಾದರೆ ಇಹಲೋಕದ ಪ್ರತಿಯೊಂದು ಅಳಿದು ಹೋಗುತ್ತೆ ಅಂತ ದೇವರು ಹೇಳಿರುವಾಗ, ಶುಭ ಸಂದೇಶದ ಮುಖಾಂತರ ನಮಗೆ ಸಿಗ್ತಕ್ಕಂತಹ ಅರಿವು, ಅನುಭವ ಏನಿದೆಯೋ ಅದು ಅಳಿದು ಹೋಗುವಂಥ ಅರಿವು, ಅನುಭವ ಅಲ್ಲ. ಇಟ್ಸ್ ಆಲ್ ಅಬೌಟ್ ದ ಕಿಂಗ್ಡಮ್ ಆಫ್ ಹೆವನ್, ಸ್ವರ್ಗ ಸಾಮ್ರಾಜ್ಯದ ಕುರಿತಾದ ಸಂದೇಶ. ಅಳಿಯದೇ ಇರುವ ಒಂದು ವೈಭವ, ಅಳಿಯದೇ ಇರುವ ಒಂದು ಸಾಮ್ರಾಜ್ಯ, ಅಳಿಯದೇ ಇರುವ ಯಾರಿಂದಲೂ ಕದಲಿಸಲಾಗದ ಸಾಮ್ರಾಜ್ಯ, ಯಾರಿಂದಲೂ ನಾಶಪಡಿಸಲಾಗದ ಒಂದು ಜೀವನ, ಎಂದೆಂದಿಗೂ ಕೊನೆಗೊಳ್ಳದ ಅಮರವಾದ ಒಂದು ಜೀವನ, ಕ್ಷಣಿಕವಾದ ಅಲ್ಲ ಶಾಶ್ವತವಾದ ಸಮಾಧಾನ, ಶಾಶ್ವತವಾದ ತೃಪ್ತಿ ತರುವ ಒಂದು ಜೀವಿತ. ಆ ಜೀವಿತದ ಕುರಿತಾದ ಶುಭ ಸಂದೇಶ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶುಭ ಸಂದೇಶನ ನೀವು ಇಂದು ಮನಸ್ಸಿನಲ್ಲಿ ಇಟ್ಕೊಂಡು ಬದುಕ್ತಾ ಇರೋದು, ಈ ಶುಭ ಸಂದೇಶದಿಂದ ಲಭಿಸಿದ ನಿರೀಕ್ಷೆ ಇದೆಯಲ್ವಾ, ಅದು ತುಂಬ ಮುಖ್ಯ. ಈ ಶುಭ ಸಂದೇಶದಿಂದ ನಿಮಗೆ ಲಭಿಸಿದ ನಿರೀಕ್ಷೆ ಏನಾಗಿದೆ? ವಾಟ್ ಈಸ್ ದ ಹೋಪ್ ವಿಚ್ ಯು ಹ್ಯಾವ್ ರಿಸೀವ್ಡ್ ಫ್ರಮ್ ದ ಗಾಸ್ಪಲ್? ಶುಭ ಸಂದೇಶದಿಂದ ನೀವು ಪಡೆದುಕೊಂಡ ನಿರೀಕ್ಷೆ ಏನಾಗಿದೆ? ವಾಟ್ ಈಸ್ ದ ಹೋಪ್ ಯು ಹ್ಯಾವ್ ರಿಸೀವ್ಡ್ ಫ್ರಮ್ ದ ಗಾಸ್ಪಲ್? ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಮುಖ್ಯವಾದ ಒಂದು ಪ್ರಶ್ನೆ. ಇದಕ್ಕೆ ಉತ್ತರ ನಿಮ್ಮ ಅಂತರಂಗದಲ್ಲಿ ಎದ್ದು ನಿಂತ್ಕೊಂಡು ಮಾತಾಡಬೇಕು ನಿಮ್ಮ ಹತ್ರ. ಯಾಕಂದರೆ ದೇವರ ವಾಕ್ಯ ಜೀವಂತವಾದದ್ದಲ್ವಾ? ಜೀವಂತವಾದದ್ದಂದರೆ ಒಬ್ಬ ಮನುಷ್ಯನಿಗೆ ಹೋಲಿಕೆ ಮಾಡಿ, ಒಬ್ಬ ಮನುಷ್ಯನಿಗೆ ಜೀವ ಇದೆ. ನೀವು ಒಂದು ಸ್ಕೂಲ್ನಲ್ಲಿ ಒಂದು ಟೀಚರ್ ಅಂತ ಎಣಿಸ್ಕೊಳ್ಳಿ. ಓಕೆ, ಒಂದು ಟೀಚರ್ ಆಗಿದ್ದೀರಿ. ಈಗ ನೀವು ಸ್ಟೂಡೆಂಟ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಾ, ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಾ. ಆಗ ಆ ಪ್ರಶ್ನೆಗೆ ಉತ್ತರ ಗೊತ್ತಿರುವ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಏನು ಮಾಡ್ತಾನೆ? ಎದ್ದು ನಿಂತ್ಕೊಂಡು ಇದು ಉತ್ತರ ಅಂತ ಉತ್ತರವನ್ನು ಜೋರಾಗಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಈಗ ನಾನು ಏನೊಂದು ಪ್ರಶ್ನೆ ಕೇಳಿದ್ದೀನೋ ಆ ಪ್ರಶ್ನೆಗೆ ನಿಮಗೆ ನಿಜವಾಗಲೂ ಉತ್ತರ, ನಿಮಗೆ ಮನವರಿಕೆ ಇದ್ದರೆ ನಿಮ್ಮ ಅಂತರಂಗದಲ್ಲಿ ಆ ವಾಕ್ಯ ಅಥವಾ ಆ ಸಂದೇಶ, ಆ ವಿಷಯ ಎದ್ದು ನಿಂತು ನಿಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ, ಮನ ಮುಟ್ಟುವ ಹಾಗೆ ನಿಮಗೆ ಬೋಧಿಸುತ್ತೆ, ನಿಮ್ಮೊಂದಿಗೆ ಮಾತನಾಡ್ತದೆ. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ದೇವರ ವಾಕ್ಯ ನಿಮ್ಮ ಜೊತೆಯಲ್ಲಿ ಮಾತನಾಡ್ತದೆ. ಇಟ್ ಸ್ಪೀಕ್ಸ್ ಟು ಯು ಆಸ್ ಇಫ್ ಎ ಪರ್ಸನ್ ಈಸ್ ಸ್ಪೀಕಿಂಗ್ ಟು ಯು. ಒಬ್ಬ ಮನುಷ್ಯ ಹೇಗೆ ಮಾತನಾಡ್ತಾನೋ ಹಾಗೆಯೇ ಶುಭ ಸಂದೇಶದಿಂದ ನಿಮಗೆ ಸಿಕ್ಕಿದ ನಿರೀಕ್ಷೆ ಏನಾದರೂ ನಿಮ್ಮ ಒಳಗಡೆ ಇದ್ದರೆ, ಈಗ ನಾನು ಪ್ರಶ್ನೆ ಕೇಳಿದಾಗ ಆ ನಿರೀಕ್ಷೆ ಎದ್ದು ನಿಂತು ಮಾತನಾಡ್ತದೆ. ಅದು ಮಾತನಾಡುವಾಗ ನಿಮ್ಮ ಹೃದಯದಲ್ಲಿ ಪರಮಾನಂದ ಉಂಟಾಗ್ತದೆ. ಜಾಯ್, ಎ ಗ್ರೇಟ್ ಜಾಯ್. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಎ ಗ್ರೇಟ್ ಜಾಯ್. ಒಂದು ಅತ್ಯಂತ ಒಂದು ಆನಂದ, ಒಂದು ಸಮಾಧಾನ, ಒಂದು ಕಂಫರ್ಟ್ ನಿಮಗೆ ಅನುಭವಿಸ್ಲಿಕ್ಕಾಗ್ತದೆ. ಯಾವಾಗ ಈ ನಿರೀಕ್ಷೆ ನಿಮ್ಮ ಹೃದಯದಲ್ಲಿ ಎದ್ದು ನಿಂತು ನಿಮ್ಮ ಮನಸ್ಸಿನಲ್ಲಿ ತುಂಬಿ ಬಂದಾಗ. ಪ್ರಶ್ನೆ ಏನು? ಪ್ರಶ್ನೆ ಇದು, ಮತ್ತೊಂದು ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಶುಭ ಸಂದೇಶವನ್ನು ಆಲಿಸಿದಾಗ ನಿಮಗೆ ಸಿಕ್ಕಿದ ನಿರೀಕ್ಷೆ ಏನು? ವಾಟ್ ಈಸ್ ದ ಹೋಪ್ ಯು ಹ್ಯಾವ್ ರಿಸೀವ್ಡ್ ಥ್ರೂ ದ ಗಾಸ್ಪಲ್ ವಿಚ್ ಯು ಹ್ಯಾವ್ ಹರ್ಡ್? ನೀವು ಕೇಳಿಸಿಕೊಂಡ ಶುಭ ಸಂದೇಶದ ಮುಖಾಂತರ ನಿಮಗೆ ಲಭಿಸಿದ ಭರವಸೆ, ನಿಮಗೆ ಲಭಿಸಿದ ನಿರೀಕ್ಷೆ ಏನಾಗಿದೆ?
ಯಾರಾದರೂ ಹೇಳ್ತೀರಾ ಮೈಕ್ ಆನ್ ಮಾಡಿ? ಹೇಳೋದಾದರೆ ಹೇಳ್ಬೋದು, ಏನು ತೊಂದರೆ ಇಲ್ಲ. ಅದು ಹೇಳುವಾಗ ದಟ್ ಈಸ್ ಎ ಕನ್ಫರ್ಮೇಷನ್. ಅದು ಒಂದು ಕನ್ಫರ್ಮೇಷನ್ ನಿಮಗೆ. ಏನು? ಯಾಕಂದರೆ ಹೇಳಲಿಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ಲ, ಭಯ ಆಗೋದಿಲ್ಲ, ಕೀಳರಿಮೆ ನಿಮ್ಮಲ್ಲಿ ಇರೋದಿಲ್ಲ. ಸುಮ್ಮನೆ ಮನಸ್ಸಲ್ಲಿ ಬಂದು ಹೋಯಿತು ಅಲ್ಲ, ಅದು ನಿಮ್ಮ ಒಳಗಡೆ ಆ ನಿರೀಕ್ಷೆ ಇದೆಯಲ್ವಾ, ಅಷ್ಟು ಪವರ್ಫುಲ್ ಆದ ಒಂದು ನಿರೀಕ್ಷೆ ಆಗಿದೆ. ಅದು ಸಾಧಾರಣ ಮಾನುಷಿಕವಾದ ಒಂದು ನಿರೀಕ್ಷೆ ಅಲ್ಲ. ಇಟ್ಸ್ ನಾಟ್ ಅನ್ ಇಮ್ಯಾಜಿನೇಷನ್. ಹೋಪ್ ಅಂತ ಸಾಧಾರಣವಾಗಿ ಹೇಳುವ ಒಂದು ಒಳ್ಳೆಯ ಒಂದು ಆಶಯ ಅಥವಾ ಒಂದು ಒಳ್ಳೆಯ ಒಂದು ಇಮ್ಯಾಜಿನೇಷನ್ ಅಲ್ಲ. ಇಟ್ ಈಸ್ ಎ ಕನ್ವಿಕ್ಷನ್. ಆ ನಿರೀಕ್ಷೆ ಅಂತಕ್ಕಂಥದ್ದು ತುಂಬ ಪವರ್ಫುಲ್ ಆಗಿದೆ. ಅದರಲ್ಲಿ ತುಂಬ ಜಾಯ್ ಇರ್ತದೆ. ನೋಡಿ, ಇಲ್ಲಿ ರೋಮನ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 5, ಅದರಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಈ 5ನೇ ವಾಕ್ಯ, ಈ ನಂಬಿಕೆ ನಿರೀಕ್ಷೆ ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ, ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ನೋಡಿ, ಈ ಒಂದು ನಿರೀಕ್ಷೆ ನಮ್ಮಲ್ಲಿ ಇರುವುದರಿಂದ ನಮಗೆ ಆಶಾಭಂಗ ಆಗುವುದಿಲ್ಲ. ವಿ ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ನಿಜವಾದ ನಿರೀಕ್ಷೆಯಲ್ಲಿ ಬದುಕುತ್ತಿರುವವರಿಗೆ ಡಿಸಪಾಯಿಂಟ್ಮೆಂಟ್ ಇಲ್ಲ. ಯಾವ ನಿರೀಕ್ಷೆಯಲ್ಲಿ ಬರೆದಿರೋದು? ಶುಭ ಸಂದೇಶವನ್ನು ಆಲಿಸಿದಾಗ ನಿಮಗೆ ಲಭಿಸಿದ ಸ್ವರ್ಗರಾಜ್ಯದ ಜೀವಿತದ ಕುರಿತಾದ ಒಂದು ನಿರೀಕ್ಷೆ ಇದೆಯಲ್ವಾ, ಆ ನಿರೀಕ್ಷೆ. ನಿಮಗೆ ಏನಾದರೂ ಆ ರೀತಿ ನಿರೀಕ್ಷೆ ಬಂದಿದೆಯಾ? ಏನಾದರೂ ಹೋಪ್ ನಿಮ್ಮ ಒಳಗಡೆ ಕ್ರಿಯೇಟ್ ಆಗಿದೆಯಾ? ಏನು ಹೋಪ್ ಕ್ರಿಯೇಟ್ ಆಗಿದೆ? ಯಾವ ಹೋಪ್ ಕ್ರಿಯೇಟ್ ಆಗಿದೆ? ಯಾವ ಭರವಸೆ ನಿಮಗೆ ಸಿಕ್ಕಿದೆ? ಏನು ಭರವಸೆ ಸಿಕ್ತು? ಭರವಸೆ, ಆ ವಾಕ್ಯ, ಆ ವರ್ಡ್ ಎಷ್ಟು ಚೆನ್ನಾಗಿದೆ ನೋಡಿ, ಭರವಸೆ. ಯಾವ ಒಂದು ಭರವಸೆ ನಿಮಗೆ ಸಿಕ್ತು? ನಿಮ್ಮ ಒಳಗಡೆ ಆ ಭರವಸೆ ಎಷ್ಟು ದೃಢವಾಗಿ ನಿಂತಿದೆ? ಅದೀಗ ಎದ್ದು ನಿಂತು ನಿಮಗೆ ಏನು ಹೇಳ್ತಾ ಇದೆ? ಅನ್ಮ್ಯೂಟ್ ಮಾಡಿ ಮಾತಾಡೋದಾದರೆ ಮಾತಾಡಿ, ಪರವಾಗಿಲ್ಲ. ಯಾರಾದರೂ 1, 2 ಅಥವಾ 3 ಜನ ಶೇರ್ ಮಾಡಿ, ಪರವಾಗಿಲ್ಲ. ನೋಡೋಣ, ನೀವಿಷ್ಟು ದಿವಸ ಶುಭ ಸಂದೇಶ ಆಲಿಸ್ತಾ ಇದ್ದೀರಿ, ನಿಮ್ಮ ಒಳಗಡೆ ಏನು ಭರವಸೆ ಸಿಕ್ಕಿದೆ? ಏನು ಭರವಸೆ ಬಂದಿದೆ? ಹೇಳಿ ನೋಡೋಣ. ನಿಮಗೆ ಭರವಸೆ ಬಂದಿದೆಯೋ ಇಲ್ಲೋ ಗೊತ್ತಾಗುತ್ತೆ. ಈಗ ಭರವಸೆ ಬಂದಿದ್ದಿದ್ರೆ ಹೇಳಬಹುದು. ಪ್ರೈಸ್ ದ ಲಾರ್ಡ್. ನಿಜವಾಗ್ಲೂ ಶುರುವಲ್ಲಿ ಶುಭ ಸಂದೇಶವನ್ನು ಆಲಿಸುವಾಗ ನೀವು ಹೇಳಿದಂತೆ ಆ ಸ್ವಾಭಾವಿಕ ವಿಶ್ವಾಸ ನನ್ನದಾಗಿತ್ತು, ನನ್ನದಾಗಿತ್ತು ಸ್ಪೆಷಲ್ ಆಗಿ. ಆದ್ರೆ ನಾನು ವೈಯಕ್ತಿಕವಾಗಿ ಒಂದು ಶುಭ ಸಂದೇಶವನ್ನು ಆಲಿಸಿ ಅದನ್ನು ಗ್ರಹಿಸಿಕೊಂಡಾಗ ನನಗೆ ಸಿಕ್ಕಿದ್ದು ಒಂದೇ ವಾಕ್ಯ, ಅದಾಗಿದೆ ರೋಮ 8:11. ಕ್ರಿಸ್ತ ಯೇಸು ನನ್ನ ಒಳಗೆ, ಕ್ರಿಸ್ತ ಯೇಸುವಿನ ಆತ್ಮರು, ಜೀವದಿಂದ ಎಬ್ಬಿಸಿದ ದೇವರ ಆತ್ಮರು ನನ್ನ ಒಳಗೆ ವಾಸಿಸುತ್ತಿರುವುದರಿಂದ ಈ ನಶ್ವರ ದೇಹಕ್ಕೆ ಜೀವವನ್ನು ನೀಡಿದ್ದಾರೆ ಎಂದು ನನಗೆ ಅರಿವಾಯಿತು. ಮತ್ತೆ ಯಾವತ್ತೂ ನಾನು ಓದದಂತ ವಾಕ್ಯಗಳು 1 ಕೊರಿಂಥಿ 15ನೇ ಅಧ್ಯಾಯ 51ನೇ ವಾಕ್ಯದಿಂದ ನನಗೆ ಆ ಪವಿತ್ರಾತ್ಮರು ತೋರಿಸಿಕೊಟ್ರು. ಅದಾದ ನಂತರ 1 ಥೆಸಲೋನಿಕ, ಅದನ್ನು ಓದ್ತೀರಾ? 1 ಕೊರಿಂಥ 15 ಓದ್ಲಾ? ನಾನು ಓದ್ಲಿಕ್ಕಾದ್ರೆ ಓಕೆ. ಕೇಳಿ, ಇದುವರೆಗೂ ನಿಗೂಢವಾಗಿದ್ದ ರಹಸ್ಯವನ್ನು ನಾನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ಸಾಯುವುದಿಲ್ಲ. ಅಂತಿಮ ಕಹಳೆಯು ಮೊಳಗಿದಾಗ ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಡಿಯಷ್ಟರಲ್ಲಿ ನಾವೆಲ್ಲರೂ ಮಾರ್ಪಡುವೆವು. ಹೌದು, ಕಹಳೆ ಮೊಳಗುವುದು, ಸತ್ತವರು ಪುನರುತ್ಥಾನ ಹೊಂದಿ ಅಮರರಾಗುವರು ಮತ್ತು ನಾವು ಮಾರ್ಪಡುವೆವು.
ಶರೀರ ಅಮರತ್ವವನ್ನು ಧರಿಸಲೇಬೇಕು. ಮೃತ್ಯವಾದ ಶರೀರ ಅಮರತ್ವವನ್ನು ಧರಿಸಲೇಬೇಕು. ಅಳಿದು ಹೋಗುವಂತದ್ದು ಅಮರತ್ವವನ್ನು, ಮೃತ್ಯವಾದುದು ಅಮೃತ್ಯವನ್ನು ಧರಿಸಿಕೊಂಡಾಗ ಈ ಪವಿತ್ರ ಗ್ರಂಥದ ವಾಕ್ಯ ನೆರವೇರುವುದು. ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಎಲೈ ಸಾವೆ ನಿನ್ನ ಜಯವೆಲ್ಲಿ, ಎಲೈ ಸಾವೆ ನಿನ್ನ ವಿಷ-ಕೊಂಡಿಯಲ್ಲಿ. ಇದೊಂದು ವಾಕ್ಯ ಮೊದ್ಲು ಸಿಕ್ಕಿತು. ಅದಾದ ನಂತರ ಸಿಕ್ಕಿದ್ದು 1 ಥೆಸಲೋನಿಕ 4:15. 4:15 ಪ್ರಭುವಿನ ವಾಕ್ಯದ ಆಧಾರದ ಮೇಲೆ ನಾವು ನಿಮಗೆ ಹೇಳುತ್ತೇವೆ. ಇದು ನನಗೆ ವೈಯಕ್ತಿಕವಾಗಿ ಪವಿತ್ರಾತ್ಮರು ತಿಳಿಸಿಕೊಟ್ಟದ್ದು. ಪ್ರಭು ಪುನರಾಗಮಿಸುವಾಗ ಇನ್ನೂ ಬದುಕಿರುವ ನಾವು ಮೃತರಾಗಿರುವ ಇತರರಿಗಿಂತಲೂ ಮುಂದಿನವರಾಗುವುದಿಲ್ಲ. ಆಜ್ಞಾಘೋಷವಾದಾಗ, ಪ್ರಧಾನ ದೂತನ ಧ್ವನಿಯು ಕೇಳಿ ಬಂದಾಗ, ದೇವರ ತುತ್ತೂರಿನಾದಗೈದಾಗ ಪ್ರಭುವೇ ಸ್ವರ್ಗದಿಂದ ಇಳಿದು ಬರುತ್ತಾರೆ. ಆಗ ಕ್ರಿಸ್ತಸ್ಥರಾಗಿ ಮೃತರಾದವರು ಮೊದಲು ಎದ್ದು ಬರುತ್ತಾರೆ. ಆಮೇಲೆ ಇನ್ನೂ ಬದುಕಿರುವ ನಾವು ಎದ್ದು ಬಂದವರೊಡನೆ ಆಕಾಶ ಮಂಡಲದಲ್ಲಿ ಪ್ರಭುವನ್ನು ಎದುರುಗೊಳ್ಳಲು ಮೇಘರೂಢರಾಗಿ ಮೇಲಕ್ಕೆ ಒಯ್ಯಲ್ಪಡುತ್ತೇವೆ. ಹೀಗೆ ಸರ್ವದಾ ನಾವು ಪ್ರಭುವಿನೊಂದಿಗೆ ಇರುತ್ತೇವೆ. ಆದ್ದರಿಂದ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳಿರಿ. ಹೀಗೆ ಎಷ್ಟೋ ವಾಕ್ಯಗಳನ್ನು ನನ್ನಲ್ಲಿ ದೇವರು ಮಾಂಸ ಧರಿಸಿದ್ರು. ಯಾಕಂದ್ರೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ. ಒಂದು ಸಾಧಾರಣ ಒಂದು ಕ್ರೈಸ್ತೆಯಾಗಿ, ನಾನು ಸಂಡೇ ಕ್ರಿಶ್ಚಿಯನ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೆ. ಬರೀ ಒಂದು ಶುದ್ಧೀಕರಣ ಸ್ಥಳಕ್ಕೆ ಹೋಗ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ. ನನ್ನ ಸ್ವಂತ ಕಾರ್ಯದಿಂದ ನನ್ನ ಬಯಕೆ ಅದೇ ಆಗಿತ್ತು. ಶುದ್ಧೀಕರಣ ಸ್ಥಳ ಇದೆ, ಅಲ್ಲಿ ಹೋಗೋದು, ಅಲ್ಲಿ ಶುದ್ಧೀಕರಣ ಆಗೋದು, ಮತ್ತು ನಮಗೋಸ್ಕರ ಪ್ರಾರ್ಥಿಸ್ತಾರೆ, ಮತ್ತು ಸ್ವರ್ಗಕ್ಕೆ ಹೋಗುದು. ಆ ಒಂದು ಆಲೋಚನೆಯಲ್ಲಿ ತುಂಬಿರುವಾಗ ಈ ಶುಭ ಸಂದೇಶ ನನಗೆ ಇದು ತಿಳಿಸಿಕೊಟ್ಟಿತ್ತು. ಯಾಕಂದ್ರೆ ಈ ವಾಕ್ಯಗಳನ್ನು ನಾನು ಯಾರ ಬಾಯಿಂದಲೂ ಕೇಳಿಲ್ಲ, ಇದನ್ನು ನಾನು ಟಿಕ್ಕು ಮಾಡಿರ್ಲಿಲ್ಲ. ಆ ರೀತಿ ದೇವರು ನಾನು ಹೀಗೆ ಓದುವಾಗ ಪವಿತ್ರಾತ್ಮರು ಕೊಟ್ಟಂತ ಒಂದು ಆಲೋಚನೆ ಮತ್ತು ಪ್ರಕಟಣೆ, ಅದನ್ನು ಗ್ರಹಿಕೆ ಮಾಡ್ಲಿಕ್ಕಾಯ್ತು. ಇದು ಶುಭ ಸಂದೇಶದ ಮುಖಾಂತರ ಮಾತ್ರವೇ. ಮತ್ತು ನನ್ನ ನಿಜವಾಗ್ಲೂ ಇದನ್ನು ನಾನು ಸಾರ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸ್ಬೇಕು. ಯಾಕಂದ್ರೆ ನಾವು ಎಲ್ಲೋ ಹೋಗ್ತಾ ಇದ್ದೇವೆ, ಆದ್ರೆ ಆ ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡ್ಲಿಕ್ಕೆ ಈ ಒಂದು ಶುಭ ಸಂದೇಶದಿಂದ ನನಗೆ ಸಿಕ್ತು. ಬ್ರದರ್, ಪ್ರೈಸ್ ಲಾರ್ಡ್. ಖಂಡಿತವಾಗಲೂ ಈ ಒಂದು ಭರವಸೆ ಮನುಷ್ಯನಿಗೆ ಕೊಡ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲವೇ ಇಲ್ಲ. ಮನುಷ್ಯನಿಗೆ ಭರವಸೆ ಕೊಡ್ಬೋದು. ಯಾವ ರೀತಿ ಭರವಸೆ ಕೊಡ್ಬೋದು? ಈಗ ಉದಾಹರಣೆ, ನನಗೆ ಭರವಸೆ ಕೊಡ್ಬೋದು. ನಿಮಗೆ ಏನಂತ ಭರವಸೆ ಕೊಡ್ಬೋದು? ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ, ಆ ರೀತಿ ಒಂದು ಭರವಸೆ ಕೊಡ್ಬೋದು. ನಾನು ನಿಮಗೆ ಏನಾದರೂ ನನ್ನ ಕೈಯಿಂದಾಗುವ ಸಹಾಯ ಮಾಡ್ತೇನೆ, ಆ ರೀತಿ ಒಂದು ಭರವಸೆ ಕೊಡ್ಬೋದು. ಅಥವಾ ನನಗಿರ್ತಕ್ಕಂಥ ಒಳಿತಲ್ಲಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ, ಆ ರೀತಿ ಒಂದು ಭರವಸೆಯನ್ನು ಕೊಡಬಹುದು. ಆದರೆ ಅದನ್ನು ಎಷ್ಟರ ಮಟ್ಟಿಗೆ ಉಳಿಸ್ಕೊಳ್ತೀನಿ ಅದು ಗೊತ್ತಿಲ್ಲ. ಬಟ್ ಈ ರೀತಿ ಭರವಸೆ ಕೊಡ್ಬೋದು. ಆದರೆ ಈಗ ದಿವ್ಯಾ ಏನು ಓದಿದ್ರಲ್ವಾ, ಈ ಭರವಸೆ ಯಾವ ಮನುಷ್ಯನಿಗೂ ಕೊಡಲಿಕ್ಕಾಗೋದಿಲ್ಲ. ಈ ಪ್ರಪಂಚದ ಎಷ್ಟು ಒಳ್ಳೆಯ ವ್ಯಕ್ತಿ ಇದ್ದರೂ ಕೂಡ ಆ ವ್ಯಕ್ತಿಗೆ ಈ ಭರವಸೆ ಕೊಡಲಿಕ್ಕಾಗೋದಿಲ್ಲ. ಈ ಭರವಸೆ ಕೊಡುವಂಥದ್ದು ಶುಭ ಸಂದೇಶ ಮಾತ್ರವೇ. ಶುಭ ಸಂದೇಶಕ್ಕೆ ಇರ್ತಕ್ಕಂಥ ಶಕ್ತಿ ಜೀವೋದ್ಧಾರ ತರುವ ಶಕ್ತಿ. ರೋಮ 1:16 ನಾವು ಓದ್ತೀವಿ, ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಈ ಶುಭ ಸಂದೇಶ ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. ಗಾಸ್ಪಲ್ ಈಸ್ ದ ಪವರ್ ಆಫ್ ಗಾಡ್ unto salvation, not unto healing, not unto miracles, not unto something of this world, but unto salvation, eternal life. ಈ ಶುಭ ಸಂದೇಶ ಅಮರ ಜೀವವನ್ನು ತರುವಂಥದ್ದು, ಅಮರ ಜೀವಿತದ ಭರವಸೆ. ಇನ್ನೊಂದು, ಈ ಭರವಸೆ ನಮ್ಮಲ್ಲಿದ್ದರೆ ನಮಗೆ ಆಶಾಭಂಗ ಆಗೋದಿಲ್ಲ. ಹಾಗಾದರೆ ಈ ಭರವಸೆಯಲ್ಲಿ ಜೀವಿಸುವ ನಮಗೆ ಕಷ್ಟಗಳಿರೋದಿಲ್ವಾ? ನೋವುಗಳಿರೋದಿಲ್ವಾ? ರೋಗಗಳು ಬರೋದಿಲ್ವಾ? ದುಃಖ ಆಗೋದಿಲ್ವಾ? ಸಮಸ್ಯೆಗಳು ಬರೋದೇ ಇಲ್ವಾ? ನಿರಾಸೆ ಉಂಟಾಗೋದೇ ಇಲ್ವಾ?
ಖಂಡಿತವಾಗಿಯೂ ಈ ಲೋಕದಲ್ಲಿ ಜೀವಿಸುವಾಗ ಇದರಲ್ಲೆಲ್ಲ ಹಾದು ಹೋಗ್ತೀವಿ. ದುಃಖ, ನಿರಾಸೆ, ಬೇಸರ, ಕೋಪ, ಕೆಟ್ಟ ಆಲೋಚನೆಗಳು, ಕೆಟ್ಟ ಆಸಕ್ತಿಗಳು, ಕೆಟ್ಟ ವ್ಯಾಮೋಹಗಳು, ಅನೇಕ ರೀತಿಯ ಮಾನಸಿಕ ಶಾರೀರಿಕ ಹಿಂಸೆಗಳು, ಇವೆಲ್ಲವುಗಳಲ್ಲೂ ಹಾದು ಹೋಗ್ತೀವಿ. ಆದರೆ ಶುಭ ಸಂದೇಶದಿಂದ ನಮಗೆ ಸಿಕ್ಕಿದ ಅಮರ ಜೀವನದ ಕುರಿತಾದ ಭರವಸೆ ಎಂದಿಗೂ ನಷ್ಟ ಆಗೋದಿಲ್ಲ. ಅದು ನಷ್ಟ ಆಗೋದಿಲ್ಲ. ಈಗ ನಾನು ಶುಭ ಸಂದೇಶವನ್ನು ಆಲಿಸಿ ಒಂದು ಭರವಸೆ ಸಿಕ್ತು, ಅಮರ ಜೀವದ ಒಂದು ಭರವಸೆ ಸಿಕ್ತು. ಆ ಭರವಸೆಯಲ್ಲಿ ಬದುಕುವಾಗ ನನ್ನ ಜೀವನದಲ್ಲಿ ಏನೋ ಒಂದು ಆಘಾತ ಆಯಿತು, ಒಂದು ಸಮಸ್ಯೆ ಬಂತು, ಒಂದು ರೋಗ ಬಂತು, ಏನೋ ಒಂದು ಸಂಕಟದ ಪರಿಸ್ಥಿತಿ ನಾನು ಎದುರುಗೊಳ್ಳಬೇಕಾಗಿ ಬಂತು. ಆಗ ನನಗೇನಾಗ್ತದೆ, ನನ್ನ ಮನಸ್ಸೇನಾಗ್ತದೆ? ನನ್ನ ಮನಸ್ಸು ಖಂಡಿತವಾಗಲೂ ಬೇಸರಗೊಳ್ಳುತ್ತೆ, ಕಣ್ಣಲ್ಲಿ ನೀರು ಬರ್ತದೆ, ಬೇಸರದ ಮಾತುಗಳು ಬರ್ತದೆ, ದುಃಖ ಉಂಟಾಗ್ತದೆ, ವೇದನೆ ಉಂಟಾಗ್ತದೆ, ಅವಿಶ್ವಾಸದ ರೀತಿಯ ಮಾತುಗಳು ಬಾಯಲ್ಲಿ ಬರ್ತದೆ. ಹಾಗಂತ ಹೇಳಿಬಿಟ್ಟು ನನ್ನ ನಿರೀಕ್ಷೆ ಹೋಯಿತು ಅಂತ ಅಲ್ಲ. ಅದು ಬರುವುದು ಈ ಶರೀರದಲ್ಲಿ ಅನುಭವಿಸುತ್ತಿರುವ ಈ ನೋವು, ಈ ಯಾತನೆಯ ಪರಿಣಾಮವಾಗಿ ಅದು ಒಂದು ಹಂತ. ಅದೇ ನಾವು ಬೆಳವಣಿಗೆ ಹೊಂದುತ್ತಾ ಮನಸ್ಸನ್ನು ನವೀಕರಿಸಿಕೊಂಡು ದಿನದಿಂದ ದಿನಕ್ಕೆ ನಾವು ಪಡೆದಂಥ ವಿಶ್ವಾಸದಲ್ಲಿ ದೃಢವಾಗ್ತಾ ಹೋದಷ್ಟು ಕಷ್ಟಗಳು, ಸಮಸ್ಯೆಗಳು, ನೋವುಗಳು, ಶೋಧನೆಗಳು ಬಂದಾಗ ನಾವು ಇನ್ನೂ ಕೂಡ ಪ್ರೌಢಾವಸ್ಥೆಯಲ್ಲಿ ವರ್ತಿಸ್ಲಿಕ್ಕಾಗ್ತದೆ. ಬಾಲಿಶವಾದ ರೀತಿಯಲ್ಲಿ ವರ್ತಿಸೋದಿಲ್ಲ, ಪ್ರೌಢಾವಸ್ಥೆಯಲ್ಲಿ ವರ್ತಿಸ್ತೀವಿ. ಅಂದರೆ ಎಲ್ಲದಕ್ಕೂ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಕೆಲವೊಂದಕ್ಕೆ ಬೇಜಾರಾಗುತ್ತೆ. ಎಲ್ಲದಕ್ಕೂ ಅಳ್ತಾ ಕೂತ್ಕೊಳ್ಳೋದಿಲ್ಲ, ಕೆಲವೊಮ್ಮೆ ಅಳುವಂಥ ಸಂದರ್ಭ ಬಂದಾಗ ಅಳ್ತೀವಿ. ಇಫ್ ಇಟ್ ಈಸ್ ರಿಯಲಿ ನೀಡ್ಫುಲ್, ಸರಿಯಾದ ರೀಸನಬಲ್ ರೀಸನ್ ಇದ್ದಾಗ ಅಳ್ತೀವಿ, ಕೋಪ ಮಾಡ್ಕೊಳ್ತೀವಿ. ಸೊ ಅದು ನಾವು ಬೆಳೀತಾ ಅದನ್ನು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಪವಿತ್ರ ಆತ್ಮ ಅವರ ನೆರವು ಪಡ್ಕೊಳ್ಳೋದು ಹೇಗೆ ಮತ್ತು ಆ ನೆರವಿನಲ್ಲಿ ಶರೀರ ಸ್ವಭಾವವನ್ನು ದಮನ ಮಾಡ್ತಾ ಬದುಕೋದು ಹೇಗೆ ಅಂತ ವಿ ನೀಡ್ ಟು ಲರ್ನ್. ನಾವು ಕಲಿಯಬೇಕು. ಇದು ಆಟೋಮೆಟಿಕ್ ಆಗಿ ಆಗುವಂಥದ್ದಲ್ಲ, ಬಟ್ ನಾವು ದೇವರ ಸತ್ಯವನ್ನು ಅರಿಯುತ್ತಾ ಬೆಳೆಯುತ್ತಾ ಹೋಗುವಾಗ ಇಟ್ ವಿಲ್ ಹ್ಯಾಪನ್ ಆಟೋಮೆಟಿಕಲಿ. ಬಟ್ ಆ ಬೆಳವಣಿಗೆಗೆ ಬೇಕಾದ ಕಾರ್ಯ ಇದೆಯಲ್ವ, ಅದು ನಾನು ಪ್ರಯತ್ನ ಪಡಬೇಕು, ನಾನು ಎಫರ್ಟ್ ಹಾಕಬೇಕು. ದೇವರ ವಾಕ್ಯ ಕಲಿಯುವ ಪ್ರಯತ್ನ ನಾನು ಮಾಡಬೇಕು. ಕಲಿಯುತ್ತಾ ಹೋದರೆ ಸಾಕು, ಬಾಕಿ ನ್ಯಾಚುರಲ್ ಆಗಿ ಆಗ್ತಾ ಹೋಗುತ್ತೆ. ಇಲ್ಲದೆ ಇದ್ದರೆ ನಾವು ಹೊಸದಾಗಿ ಹುಟ್ಟಿರ್ತೀವಿ, ಆದರೆ ಚಿಕ್ಕ ಮಗುವಿನ ಹಾಗೇನೆ. ಮಗು ನೋಡಿ, ಸಣ್ಣ ಮಗು ಆಗಿದ್ದಾಗ ಅದು ಎಲ್ಲದಕ್ಕೂ ಅಳ್ತಾ ಇರುತ್ತೆ, ಎಲ್ಲದಕ್ಕೂ ಹಠ ಮಾಡ್ತಾ ಇರುತ್ತೆ. ಆದರೆ ಆ ಮಗು ಬೆಳೀತಾ ಅಳೋದು ಕಡಿಮೆ ಆಗುತ್ತೆ, ಹಠ ಮಾಡೋದು ಕಡಿಮೆ ಆಗುತ್ತೆ, ಎಲ್ಲದಕ್ಕೂ ಬೀಳೋದು ಕಡಿಮೆ ಆಗುತ್ತೆ ಅಲ್ವಾ? ಅದರ ಕೈ, ಕಾಲು, ಬುದ್ಧಿ, ಶಕ್ತಿ, ಅರಿವು ಬಲಗೊಳ್ತಾ ಹೋದ ಹಾಗೆ ಅದು ಪ್ರೌಢಾವಸ್ಥೆಗೆ ಬರ್ತಾ ಅದು ಅಳೋದು ಕಡಿಮೆ ಮಾಡುತ್ತೆ, ಅನುಸರಣೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದೇ ಚಿಕ್ಕ ಮಗು ಏನು ಹೇಳಿದರೂ ಅನುಸರಿಸೋದಿಲ್ಲ, ಹುಟ್ಟಿರುತ್ತೆ, ಜೀವ ಇರುತ್ತೆ. ಡೆಡ್ ಬಾಡಿ, ನೋ ರೆಸ್ಪಾನ್ಸ್ ಇರೋದಿಲ್ಲ. ಬಟ್ ಇದು ಹಾಗಲ್ಲ. ಬಟ್ ನಾವು ಅದೇ ಮಗುವಾಗಿಯೇ ಇದ್ದರೆ, ಯಾವಾಗಲೂ ಅಳ್ತಾ ಇದ್ದರೆ ಚೆನ್ನಾಗಿರೋದಿಲ್ಲ ಅಲ್ವಾ? ಅದರಿಂದ ನಾವು ಪ್ರೌಢಾವಸ್ಥೆಗೆ ಬರಬೇಕು. ಈ ಒಂದು ನಿರೀಕ್ಷೆ ನಮ್ಮ ಹೃದಯದ ಒಳಗಡೆ ಕಳ್ಕೋಬಾರ್ದು. ಶುಭ ಸಂದೇಶದ ಮುಖಾಂತರ ನಮಗೆ ಲಭಿಸಿದ ಈ ನಿರೀಕ್ಷೆ ನಾವು ಯಾವ ಕಾರಣಕ್ಕೂ ನಷ್ಟಪಡಿಸಿಕೊಳ್ಳದ ಹಾಗೆ ಜಾಗರೂಕತೆಯಿಂದ ಕಾಪಾಡ್ಕೋಬೇಕು. ಅದು ನಮ್ಮ ಕೈಯಲ್ಲಿದೆ. ನಾವು ಎಷ್ಟು ಪ್ರಯತ್ನ ಪಡ್ತೀವೋ, ಈ ಪ್ರಯತ್ನ ಇದೆಯಲ್ವಾ, ಇದೊಂದು ವಿಶ್ವಾಸದ ಕಾರ್ಯ. ಈ ಪ್ರಯತ್ನ ಅಂತಕ್ಕಂಥದ್ದು ರಕ್ಷಣೆಗೆ ಇರುವ ಪ್ರಯತ್ನ ಅಲ್ಲ. ರಕ್ಷಣೆಗೆ ಪ್ರಯತ್ನ ಇಲ್ಲ. ರಕ್ಷಣೆಗೆ ನಾವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದಷ್ಟೇ ನಾವು ಮಾಡಿದ್ದು. ಸೊ ವಿ ಆರ್ ಸೇವ್ಡ್ ಇನ್ ಸ್ಪಿರಿಟ್. ಆತ್ಮದಲ್ಲಿ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ರಕ್ಷಿಸಲ್ಪಟ್ಟ ನಂತರ ಆ ರಕ್ಷಣೆಯ ಜೀವನ ಜೀವಿಸುವ ಪ್ರಯತ್ನ ಇದೆಯಲ್ವ, ಅದೇ ವಿಶ್ವಾಸದ ಜೀವನ. ಅಂದರೆ ವಾಕಿಂಗ್ ಇನ್ ಫೇತ್ ಅಂದರೆ ಅದೇನೆ, ವಿಶ್ವಾಸದಲ್ಲಿ ಜೀವಿಸೋದು ಅಂದರೂ ಅದೇನೆ. ಅಲ್ಲಿ ನಾವು ಎಫರ್ಟ್ ಹಾಕಲೇಬೇಕು. ಆ ಎಫರ್ಟ್ ಹಾಕಲಿಕ್ಕೆ ಬೇಕಾದ ಪ್ರೇರಣೆ ದೇವರು ಕೊಡ್ತಾರೆ. ಎಫರ್ಟ್ ಹಾಕುವಾಗ ಅದಕ್ಕೆ ರಿಸಲ್ಟ್ ಕೂಡ ದೇವರೇ ಕೊಡ್ತಾರೆ. ನಾವೇನು ಅಲ್ಲಿ ರಿಸಲ್ಟನ್ನು ತಯಾರು ಮಾಡೋದು ಬೇಡ.
ಫಲವನ್ನು ತಯಾರು ಮಾಡೋದು ಬೇಡ, ಫಲ ದೇವರು ತಯಾರು ಮಾಡ್ತಾರೆ. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ. ಬಿತ್ತುವವನಿಗೆ ಬೀಜ, ಬೀಜ ಎಲ್ರಿಗೂ ಕೊಡೋದಿಲ್ಲ, ಬಿತ್ತನೆ ಮಾಡುವವನಿಗೆ ಬೀಜ ಕೊಡ್ತಾರೆ ದೇವರು ಅಲ್ವಾ. ಸೊ ಹಾಗೆ ನಾವು ಎಫರ್ಟ್ ಹಾಕುವಾಗ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತ ದೇವರು ಕೊಟ್ಟೇ ಕೊಡ್ತಾರೆ. ಓಕೆ, ಬೇರೆ ಯಾರಾದರೂ ಒಂದೆರಡು ಜನ ಶುಭ ಸಂದೇಶವನ್ನು ನೀವು ಈ ದಿವಸಗಳಲ್ಲಿ ಆಲಿಸ್ತಾ ಇದ್ರಿ. ಶುಭ ಸಂದೇಶದ ವಿಷಯವಾಗಿ ನಿಮಗೆ ಅನೇಕ ಬೋಧನೆಗಳು ಈಗಾಗಲೇ ಆಗಿದೆ. ಅದರಿಂದ ನಿಮಗೆ ಲಭಿಸಿದ ಭರವಸೆಯ ಕುರಿತಾಗಿ ನಾನು ಹೇಳ್ತಾ ಇರೋದು, ಈಗ ಇವರು ಎಲ್ಲಿಂದನೋ ಒಂದು ವಾಕ್ಯ ಹುಡುಕಿ ಹೇಳಿದರು. ಇವ್ರು ಹುಡುಕಿ ಹೇಳಿದ್ದಲ್ಲ, ಅವರಿಗೆ ಅದು ಅನುಭವ, ಅವ್ರು ಹುಡುಕಿ ಹೇಳಿದರು. ವಾಕ್ಯ ವಿತ್ ಕೊಟೇಶನ್ ಅವ್ರು ಹೇಳಿದರು. ನೀವು ಅದೇ ರೀತಿ ಹುಡುಕಿ ಹೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಪ್ರಾಮಾಣಿಕವಾಗಿರಿ. ನಿಮಗೆ ನಿಮ್ಮ ಒಳಗಡೆ ಭರವಸೆ ಸಿಕ್ಕಿದ್ದೇನು ಅದನ್ನು ಹೇಳಿ. ಸೇಮ್ ಇರ್ಬೋದು, ಸೇಮ್ ಭರವಸೆ ಇರುತ್ತೆ, ಯಾಕಂದರೆ ಭರವಸೆ ಏನು ಚೇಂಜ್ ಆಗೋದಿಲ್ಲ. ಆದರೆ ಕೊಟೇಶನ್ಸ್ ಬೇರೆ ಇರ್ಬೋದು ಅಥವಾ ಕೊಟೇಶನ್ಸ್ ಇಲ್ಲದೆ ಇರ್ಬೋದು, ನೋ ಪ್ರಾಬ್ಲಮ್. ಓಕೆ, ನಿಮಗೆ ಏನಾದರೂ ಭರವಸೆ ಸಿಕ್ಕಿದೆಯಾ? ಈಗ ನಾವು ಶುಭ ಸಂದೇಶ ಸಾರಿದ್ದರ ಒಂದು ಲಾಭ ಅಂದರೆ ಏನು ಗೊತ್ತಾ? ನಿಮಗೆ ಈ ಭರವಸೆ ಸಿಕ್ಕಿದರೆ ಅದೇ ನಮ್ಮ ಲಾಭ. ನಾವು ಶುಭ ಸಂದೇಶ ಸಾರಿದ್ದಕ್ಕೆ ನಮಗೆ ಸಿಕ್ಕಿದ ಲಾಭ ಏನು ಕೇಳಿದರೆ, ನಿಮಗೆ ಈ ಭರವಸೆ ಸಿಕ್ತು ಅಂತ ನೀವು ಕನ್ಫರ್ಮ್ ಮಾಡ್ತೀರಲ್ವ, ಅದೇ ನಮ್ಮ ದೊಡ್ಡ ಲಾಭ. ನಿಮಗೇನು ಭರವಸೆನೇ ಸಿಕ್ಕಿಲ್ಲ, ಕೇವಲ ಒಂದು ಸೌಖ್ಯ ಸಿಕ್ತು, ಅದ್ಭುತ ಸಿಕ್ತು, ಅನೇಕ ಭೌತಿಕ ಆಶೀರ್ವಾದಗಳು ಸಿಕ್ತು ಅಂತ ನೀವು ಹೇಳೋದಾದರೆ ಅದು ನಿಮಗೆ ಸಿಕ್ಕಿದ ಲಾಭ, ನನಗೆ ಸಿಕ್ಕಿದ ಲಾಭ ಅಲ್ಲ. ನನಗೆ ಸಿಕ್ಕಿದ ಲಾಭ ಏನು ಅಂದರೆ, ನಿಮ್ಮ ಆತ್ಮ ಯೇಸು ಕ್ರಿಸ್ತನಿಗೆ ಪೂರ್ತಿಯಾಗಿ ಸ್ವಂತವಾಗಿದ್ದಾದರೆ, ಯೇಸು ಕ್ರಿಸ್ತರನ್ನು ಪೂರ್ಣ ಹೃದಯದಿಂದ ಪ್ರೀತಿಸುವ ಒಂದು ಮನಸ್ಸು ನಿಮಗೆ ಬಂದಿತ್ತಾದರೆ, ಯೇಸುವನ್ನು ಹಿಂಬಾಲಿಸುವ ಒಂದು ಆಸಕ್ತಿ ಬಂದು ನೀವು ಅವರನ್ನು ಹಿಂಬಾಲಿಸುತ್ತಾ ಹೊರಟಿದ್ದೇ ಆದರೆ ಅದೇ ನನಗೆ ಸಿಕ್ಕಿದ ಲಾಭ, ಅದಲ್ಲದೆ ಇನ್ಯಾವುದೂ ಅಲ್ಲ. ಅದರಿಂದ ಆ ಥರ ನಿಮಗೆ ಸಿಕ್ಕಿದರೆ ನಿಮಗೆ ಆ ಲಾಭ ಸಿಕ್ಕಿದ್ದಾದರೆ, ಸೊ ಓಕೆ, ನೀವು ಆ ಅನುಭವ ಸಿಕ್ಕಿದ್ದಾದರೆ ನಾನು ಸಂತೋಷ ಪಡ್ತೀನಿ. ಯಾಕೆಂದರೆ ಲಾಭ, ಎಲ್ಲರೂ ಲಾಭ ಬಯಸುವವರೇ. ಇನ್ಫ್ಯಾಕ್ಟ್ ದೇವರು ಕೂಡ ಲಾಭವನ್ನು ಬಯಸ್ತಾರೆ ಅಲ್ವಾ. ಸೊ ನನಗೂ ಏನಾದರೂ ಲಾಭ ಬೇಕು, ಶುಭ ಸಂದೇಶ ಸಾರೋದ್ರಿಂದ ನನಗೆ ಲಾಭ ಬೇಕು. ನನಗೆ ಲಾಭ ಇಲ್ಲದೆ ಇದ್ದರೆ ನಾನು ಸುಮ್ಮನೆ ವ್ಯರ್ಥವಾಗಿ ಬಿತ್ತನೆ ಮಾಡ್ದಂಗೆ ಆಗುತ್ತೆ, ಗಾಳಿಯಲ್ಲಿ ಗುದ್ದಾಡಿದ ಹಾಗೆ ಆಗ್ತದೆ, ಬೇಜಾರಾಗ್ತದೆ, ಅಯ್ಯೋ ವೇಸ್ಟ್ ಆಯ್ತಲ್ಲಪ್ಪ ಅಂತ. ಈಗ ಉದಾಹರಣೆ, ನಾನು ನಿಮಗೋಸ್ಕರ ಸೌಖ್ಯಕ್ಕಾಗಿ ಪ್ರಾರ್ಥಿಸಿದಾಗ ನಿಮಗೆ ಸೌಖ್ಯ ಸಿಕ್ಕಿದರೆ ಸಂತೋಷ ಆಗ್ತದೆ ನನಗೆ, ಆದರೆ ಅದಲ್ಲ, ಆ ಸಂತೋಷ ಜನರಲ್ ಆಗಿ ನಾನು ಹೇಳ್ತಾ ಇರೋದು. ನಿಮಗೂ ಕೂಡ ಸಂತೋಷ ಆಗ್ತದೆ. ಆದರೆ ಶುಭ ಸಂದೇಶ ಸಾರಿದ್ದರಿಂದ ನನಗೆ ನಿಜವಾಗಲೂ ಸಂತೋಷ ಆಗೋದು ಯಾವಾಗ, ತೃಪ್ತಿ ಆಗೋದು ಯಾವಾಗ ಅಂದರೆ, ಈ ನಿಮ್ಮ ಜೀವನ ಈ ನಿರೀಕ್ಷೆ ಪಡ್ಕೊಂಡಾಗ, ಈ ನಿರೀಕ್ಷೆ ಪಡ್ಕೊಂಡು ಬಾಯಲ್ಲಿ ಹೇಳಿದಾಗಲ್ಲ, ನೀವು ಅದನ್ನು ಜೀವಿಸ್ತೀರಿ. ಈಗ ಈ ಸಹೋದರಿ ಹೇಳಿದ್ದು ನಾನು ನಂಬ್ತಾ ಇಲ್ಲ, ಅವ್ರ ಜೀವನ ನನಗೆ ಕಾಣ್ತಾ ಇದೆ. ಸೊ ಆದ್ದರಿಂದ ನನಗೆ ನಂಬಲಿಕ್ಕಾಗ್ತಾ ಇದೆ. ನಾನು ಹೇಳ್ತಾ ಇರೋದು ಅವರು 100% ಪರ್ಫೆಕ್ಟ್ ಆಗಿಬಿಟ್ಟಿದ್ದಾರೆ, 100% ಜೀವಿಸ್ತಾ ಇದ್ದಾರೆ ಅಂತಲ್ಲ, ಆ ಮಾರ್ಗದಲ್ಲಿ ಚಲಿಸ್ತಾ ಇದ್ದಾರೆ, ಡೈರೆಕ್ಷನ್ನಲ್ಲಿ ಹೋಗ್ತಾ ಇದ್ದಾರೆ. ಹೋಗುವಾಗ ಏಳು ಬೀಳುಗಳು ಇರ್ತದೆ, ಬಟ್ ಡೈರೆಕ್ಷನ್ ಹ್ಯಾಸ್ ಚೇಂಜ್ಡ್. ಮೆಟಾನೋಯಾ, ರಿಪೆಂಟ್, ಮಾನಸಾಂತರ ಆಗಿದೆ. ಜೀವನದ ಗುರಿ, ಧ್ಯೇಯ, ಡೈರೆಕ್ಷನ್ ಚೇಂಜ್ ಆಗಿದೆ. ಅದು ನೋಡ್ಲಿಕ್ಕೆ ಆಗ್ತಾ ಇದೆ. ಈಗ ಬಾಯಲ್ಲಿ ನಾವೆಲ್ಲರೂ ಹೇಳ್ಬೋದು ಅಲ್ವಾ, ಹೇಳೋದು ಸುಲಭ, ಆದರೆ ಆ ಡೈರೆಕ್ಷನ್ ಚೇಂಜ್ ಮಾಡಿ ನಾವು ಚಲಿಸುವಾಗ ನಮಗದು ಅರ್ಥ ಆಗಿದೆ ಅಂತ ಅರ್ಥ. ನಾನು ಹೇಳ್ತಾ ಇರೋದು, ಅಟ್ಲೀಸ್ಟ್ ನಾವು ಪರ್ಫೆಕ್ಟಾಗಿ ನಡೆದೇ ಇದ್ದರು, ಒಂದು ಮಗು ಹೇಗೆ ನಡೀತದೆ ಪ್ರಾರಂಭದಲ್ಲಿ, ಪರ್ಫೆಕ್ಟಾಗಿ ನಡೆದ್ಬಿಡುತ್ತಾ ಇಲ್ಲ ಅಲ್ವಾ. ಸೊ ಹೊಸದಾಗಿ ಹುಟ್ಟಿದಾಗ ಆ ಏಳು ಬೀಳನ್ನಲ್ಲಿಯೂ ಕೂಡ ಅದು ನಡೆಯುತ್ತದಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಆದರೆ ಅದು ನಡೀದೇನೆ ಇದ್ದಾಗ ದುಃಖ ಆಗುತ್ತಲ್ವಾ. ಓಕೆ ಸಿಸ್ಟರ್ ಹೇಳಿ. ಪ್ರೈಸ್ ಲಾರ್ಡ್ ಹೇಳಿ. ಅದೇ ಥೆಸಲೋನಿಕ 4:15 ನಾನು ಅದೇನೇ ಧ್ಯಾನ ಮಾಡ್ತಾ ಇದ್ದಿದ್ದು. ಆ ವಾಕ್ಯ ಧ್ಯಾನಿಸ್ಬೇಕಾದ್ರೆ, ಪ್ರಭುವಿನ ವಾಕ್ಯದ ಆಧಾರದ ಮೇಲೆ ನಾವು ನಿಮಗೆ ಹೇಳುತ್ತೇವೆ, ಪ್ರಭು ಪುನರಾಗಮಿಸುವಾಗ ಇನ್ನು ಬದುಕಿರುವ ನಾವು ಮೃತರಾಗಿರುವ ಇತರರಿಗಿಂತಲೂ ಮುಂದಿನವರಾಗುವುದಿಲ್ಲ. ಈ ವಾಕ್ಯವನ್ನು ನಾನು ಧ್ಯಾನಿಸ್ಬೇಕಾದ್ರೆ, ಈಗ ನಾವು ಲೋಕದಲ್ಲಿ ನಾವು ಒಂದು ವಿಶ್ವಾಸಿಯಾಗಿ ನಾವು ಜೀವಿಸ್ತಾ ಇದ್ದೀವಿ ಅನ್ಕೊಳ್ಳೋಣ.
ಆ ರೀತಿ ಜೀವಿಸ್ಕೊಂಡು ಎಲ್ಲರಿಗೂ ನಾವು ಕಣ್ಣು ಮುಂದೆ ನಾವು ಒಂದು ವಿಶ್ವಾಸಿ ಅಂತ ನಾವು ಪ್ರಕಟಪಡಿಸ್ಬೋದು. ಆದರೆ ನನಗೂ ನನ್ನ ಆತ್ಮಕ್ಕೂ ಗೊತ್ತಿದೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಅದನ್ನು ನಾನು ಒಂದು ದಿನ ಅದನ್ನು ನಾನು ಹೋಗ್ಬಿಡ್ಬೋದು, ನಾನು ಸಾಯ್ಬೋದು. ಸಾಯಿ ಒಂದು ಪರಿಸ್ಥಿತಿ ಬಂದಾಗ್ಲೂ ಆ ಸತ್ತಾಗ ನನಗೆ ಲೋಕ ನನ್ನನ್ನು ಒಂದು ದೊಡ್ಡ ಒಂದು ಇದರಲ್ಲಿ ನಾವು ನಿಲ್ಲಿಸ್ಬೋದು. ಈ ರೀತಿ ಇದ್ರು, ಇವರ ಜೀವನ ಈ ರೀತಿ ನಡೀತು, ಈ ಥರ ಒಂದು ಇದರಲ್ಲಿ ಹೋಯ್ತು ಅಂತ ಹೇಳಿ ಅವರು ನಮ್ಮನ್ನು ಹೊಗಳ್ಬೋದು, ತೆಗೊಳ್ಬೋದು, ಏನೋ ಮಾಡಿ ಒಂದು ದಿವ್ಯ ಬಲಿಪೂಜೆ ಕೊಡ್ಬೋದು. ಫಾದರ್ಗಳು ಹೇಳ್ಬೋದು, ಇಂಥವ್ರು ಈ ರೀತಿ ಸಾಧನೆ ಮಾಡಿದ್ರು, ಈ ರೀತಿ ಹೋದ್ರು ಅಂತ ಹೇಳಿ ಲೋಕ ನನ್ನನ್ನು ಅದನ್ನ ಒಂದು ಹೊಗಳಿಕೆನಲ್ಲಿ ನನ್ನನ್ನು ನಿಲ್ಲಿಸ್ಬೋದು. ಆದರೆ ನನ್ನ ಆತ್ಮ ದೇವರಲ್ಲಿ ಯಾವ ರೀತಿ ಹೋಗುತ್ತೆ ಅನ್ನೋದು ನಾನು ಮೊದಲು ಯೋಚನೆ ಮಾಡ್ಕೊಬೇಕು. ನನ್ನ ಆತ್ಮ ದೇವರ ಹತ್ರ ನಾನು ಯಾವ ರೀತಿ ಹೋಗ್ತೀನಿ, ನನ್ನ ಸಂಬಂಧ ದೇವರ ಸಂಬಂಧ ಯಾವ ರೀತಿ ಇದೆ, ಇದಕ್ಕೆ ನನಗೆ ಶುಭ ಸಂದೇಶ ಅತಿ ಅವಶ್ಯಕವಾಗಿದೆ. ಆ ಶುಭ ಸಂದೇಶದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ನಾನು ಯಾವ ರೀತಿ ನಿಂತ್ಕೋಬೇಕು ಅನ್ನೋದು ಈ ನಡುವೆ ನನಗೆ ತುಂಬಾನೇ ಒಂದು ಅದ್ಭುತಕರವಾದ ಮಾತುಗಳಾಗಿದೆ. ನಿಮ್ಮ ಮಾತುಗಳು ಅದು ದೇವರು ನಮಗೆ ಕಲಿಸಿಕೊಡುವ ಮಾರ್ಗವಾಗಿದೆ, ಅದು ಜೀವದ ಮಾರ್ಗವಾಗಿ ನಮಗೆ ತೋರಿಸ್ಕೊಡ್ತಾ ಇದೆ ಅನ್ನೋದು ನನಗೆ ಈ ಒಂದು ವಾಕ್ಯದ ಮುಖಾಂತರ ನಾನು ಅದನ್ನು ಧ್ಯಾನ ಮಾಡಬೇಕಾದ್ರೆ ಮೊದಲು ನನ್ನ ಆತ್ಮಕ್ಕಾಗಿ ನಾನು ಯಾವ ರೀತಿ ನಿಂತ್ಕೋಬೇಕು, ಶುಭ ಸಂದೇಶಕ್ಕಾಗಿ ಯಾವ ರೀತಿ ನಿಲ್ಲಬೇಕು ಅನ್ನೋದು ಇದನ್ನು ನಾನು ಯೋಚನೆ ಮಾಡಬೇಕಾದ್ರೆ ಈ ರೀತಿ ನನಗೆ ಇದು ಸಿಕ್ತು ಬ್ರದರ್. ಅದು ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಖಂಡಿತವಾಗಲೂ ನೀವು ಹೇಳುವಾಗಲೇ ಗೊತ್ತಾಗ್ತಾ ಇದೆ, ನಿಮ್ಮ ಒಳಗಡೆ ಆ ತವಕ ಬಂದಿದೆ, ನಿಮ್ಮ ಒಳಗಡೆ ಆ ಆಸಕ್ತಿ ಪವಿತ್ರಾತ್ಮರು ಹುಟ್ಟಿಸಿದ್ದಾರೆ. ನಾವು ಬೆಳೀತಾ ಖಂಡಿತವಾಗಲೂ ಅದನ್ನು ನಮಗೆ ಇನ್ನೂ ಕೂಡ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತದೆ, ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತದೆ. ಬಟ್ ನಿಮ್ಮ ಒಳಗಡೆ ಏನು ಚೇಂಜಸ್ ಆಗಿದೆ ಖಂಡಿತವಾಗಲೂ ಅದು ಒಂದು ಮಿರಾಕಲ್. ಇಟ್ಸ್ ಎ ಮಿರಾಕಲ್, ದೊಡ್ಡ ಮಿರಾಕಲ್. ಅದು ಹೊರಗಡೆ ಶರೀರದಲ್ಲಿ ಆಗಿರ್ತಕ್ಕಂಥದ್ದಲ್ಲ, ಅಂತರಂಗದಲ್ಲಿ ಆಗಿರ್ತಕ್ಕಂತಹ ಆ ಒಂದು ದೇವರ ಸಂಬಂಧದಲ್ಲಿ ನಾನು ಬದುಕೋದು ಮುಖ್ಯ ಅಂತಕ್ಕಂಥ ಒಂದು ಕನ್ವಿಕ್ಷನ್ ಇದೆಯಲ್ವ, ಎಲ್ಲದಕ್ಕಿಂತಲೂ ಮುಖ್ಯ ದೇವರ ಸಂಬಂಧ ಕಾಪಾಡ್ಕೊಂಡು ಬದುಕೋದು ಮುಖ್ಯ. ಜನರ ಮುಂದೆ ನಾನು ದೇವರಲ್ಲಿ ಇದ್ದೀನಿ ಅಂತ ತೋರ್ಪಡಿಕೆಯ ಒಂದು ಜೀವನ ಜೀವಿಸೋದು ಅಲ್ಲ ಮುಖ್ಯ. ನಾಳೆ ದಿವಸ ಜನರು ನನ್ನನ್ನು ನೆನೆಸ್ಕೋಬೇಕು, ಹೊಗಳಬೇಕು ಅನ್ನೋದಲ್ಲ ಮುಖ್ಯ. ದೇವರ ಸಂಬಂಧ ನನ್ನ ಅಂತರಂಗದಲ್ಲಿ ನಾನು ಕಾಪಾಡಿಕೊಂಡು ಬದುಕೋದು ಮುಖ್ಯ ಅಂತಕ್ಕಂಥ ಒಂದು ಕನ್ವಿಕ್ಷನ್ ಇದೆಯಲ್ವ, ಆ ಒಂದು ಕನ್ವಿಕ್ಷನ್ ಶುಭ ಸಂದೇಶದಿಂದ ಅಲ್ಲದೆ ಬೇರೆ ಯಾವುದರಿಂದಾನೂ ಅಥವಾ ಪವಿತ್ರಾತ್ಮನಿಂದ ಅಲ್ಲದೆ ಬೇರೆ ಯಾರಿಂದಾನೂ ಆ ಒಂದು ಅರಿವನ್ನು, ಆ ಒಂದು ಅನುಭವವನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್, ಬೇರೆ ಯಾರಿಗಾದರೂ ಶೇರ್ ಮಾಡಲಿಕ್ಕಿದೆಯಾ? ಶೇರ್ ಮಾಡಬೇಕು, ನೀವೆಲ್ಲರೂ ಶೇರ್ ಮಾಡಬೇಕು. ಪ್ರೈಸ್ ಲಾರ್ಡ್ ದೀಪಕ್. ಬ್ರದರ್, ನನಗೆ ಈ ಶುಭ ಸಂದೇಶ ಆಲಿಸಿರೋದ್ರಿಂದ ಈಗ ನನಗೆ ಸಾವಿಲ್ಲ ಅಂತ ಒಂದು ಭರವಸೆ ಇದೆ ಬ್ರದರ್. ವಾವ್, ಸೂಪರ್. ಮತ್ತೆ ಇನ್ನೊಂದೇನಂದ್ರೆ ಮುಂದೆ ಈ ನನ್ನ ದೇಹ ರೂಪಾಂತರಗೊಂಡು ಯೇಸುವಿನ ಜೊತೆ ಯಾವಾಗ್ಲೂ ಇರುತ್ತೆ ಅಂತ ಅದೊಂದು ಭರವಸೆ ಬ್ರದರ್. ಅದು ನನಗೊಂದು ನಿರೀಕ್ಷೆ ಇದೆ. ಪ್ರೈಸ್ ಗಾಡ್. ಶ್ರೇಷ್ಠವಾದ ನಿರೀಕ್ಷೆ. ಬಟ್ ಆ ನಿರೀಕ್ಷೆಯನ್ನು ನಾವು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಈ ಲೋಕ ಮತ್ತು ಸೈತಾನ ಯಾವ ರೀತಿಯಲ್ಲಿ ಪ್ರಯತ್ನ ಪಡುತ್ತೆ ಅಂದರೆ ನಮ್ಮ ನಿರೀಕ್ಷೆ ಹಾಳು ಮಾಡಬೇಕು. ಯಾವ ರೀತಿ ಹಾಳು ಮಾಡುತ್ತೆ ಅಂದರೆ ಲೌಕಿಕವಾದವುಗಳನ್ನು ತೋರಿಸಿ ಹಾಳು ಮಾಡುತ್ತೆ. ಲೋಕದಲ್ಲಿರ್ತಕ್ಕಂಥ ಶಾರೀರಿಕವಾದ ಕ್ಷಣಿಕವಾದ ಸುಖ ಭೋಗಗಳನ್ನು ನಮಗೆ ತೋರಿಸ್ಕೊಟ್ಟು ಇದಿಷ್ಟು ಚೆನ್ನಾಗಿದೆ ನೋಡು, ಈ ಹಣ್ಣು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ರುಚಿಕರವಾಗಿದೆ, ಜ್ಞಾನಾರ್ಜನೆಗೆ ಎಷ್ಟು ಚೆನ್ನಾಗಿದೆ ಅಂತಕ್ಕಂಥ ಒಂದು ಮನವರಿಕೆ ಬರುವ ಹಾಗೆ ಸೈತಾನ ಮತ್ತು ಲೋಕ ನಮ್ಮನ್ನು ಪ್ರಚೋದಿಸ್ತಾನೆ ಇರ್ತದೆ. ಕಾರಣ ನಮಗೆ ಸಿಕ್ಕಿರ್ತಕ್ಕಂಥ ಈ ಒಂದು ನಿರೀಕ್ಷೆ ಹಾಳಾಗಿ ಹೋಗಬೇಕು, ನಾವು ಕಳ್ಕೋಬೇಕು ಅಂತ. ಅದರಿಂದ ಇದನ್ನು ನಾವು ಜೋಪಾನವಾಗಿ ಕಾಪಾಡ್ಕೋಬೇಕು. ದಯವಿಟ್ಟು ಇದು ನಿರೀಕ್ಷೆ ನಮಗೆ ಸಿಕ್ಕಿದೆ, ನಾವು ಹೊಸದಾಗಿ ಹುಟ್ಟಿದಾಗ ನಮಗೆ ಸಿಕ್ಕಿದ ಒಂದು ನಿರೀಕ್ಷೆ ಇದು ನಾವು ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಆತ್ಮಿಕವಾಗಿ ಬೆಳೀತಾ ಇದೇ ನಿರೀಕ್ಷೆಯಲ್ಲಿ ಬೆಳಿಬೇಕು. ಈ ನಿರೀಕ್ಷೆಯಲ್ಲಿ ನಾವು ಬಲಗೊಳ್ಬೇಕು, ಮಾತ್ರವಲ್ಲ ಜೀವಿಸಬೇಕು. ಆ ಜೀವಿತದ ಮುಖಾಂತರ ನಮ್ಮ ನಿರೀಕ್ಷೆ ಸತ್ಯವಾದದ್ದು ಎಂಬುದನ್ನು
ಜನರ ಮುಂದೆ ಸಾಕ್ಷಿಪಡಿಸಬೇಕು. ಹೇಗೆ? ಉದಾಹರಣೆ, ನಾವು ಈ ನಿರೀಕ್ಷೆಯಲ್ಲಿ ಬದುಕುವಾಗ ಜನರು ನಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸ್ತಾರೆ, ಆಗ ಅವ್ರನ್ನ ಕ್ಷಮಿಸ್ಲಿಕ್ಕಾಗಬೇಕು. ಈ ನಿರೀಕ್ಷೆಯಲ್ಲಿ ನಾವು ಬದುಕುವಾಗ ನಮಗಿರ್ತಕ್ಕಂಥ ಆಸ್ತಿ ಅಥವಾ ನಮಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೆಲವರು ಕಿತ್ಕೊಳ್ತಾರೆ ಉದ್ದೇಶಪೂರ್ವಕವಾಗಿ. ಕೆಲವೊಮ್ಮೆ ದೇವರು ಪರೀಕ್ಷೆಗೆ ಒಳಪಡಿಸ್ತಾರೆ. ಇವನ ವಿಶ್ವಾಸ ಮತ್ತು ನಿರೀಕ್ಷೆ ನಿಜವಾಗಲೂ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ಪರೀಕ್ಷೆ ಮಾಡ್ತಾರೆ ದೇವರು ಪರ್ಮಿಟ್ ಮಾಡ್ತಾರೆ ಆ ರೀತಿ ಸಂದರ್ಭಗಳು. ಸೊ ನಾವು ಬಿಟ್ಕೊಡ್ಬಾರ್ದು. ಅಬ್ರಹಾಮನಿಗೆ ದೇವರು ಹೇಳ್ತಾರಲ್ಲ, ನಾನು ನಿನ್ನ ವಿಶ್ವಾಸವನ್ನು ಪರೀಕ್ಷಿಸಿದೆ. ಇಸಾಕನನ್ನು ಬಲಿ ಅರ್ಪಿಸಲಿಕ್ಕೆ ಹೇಳಿ ನಿನ್ನ ವಿಶ್ವಾಸವನ್ನು ಪರೀಕ್ಷೆ ಮಾಡಿದೆ, ಆದರೆ ಅಬ್ರಹಾಮನೇ ನೀನು ಪಾಸಾದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದರಿಂದ ಈ ರೀತಿ ಸಂದರ್ಭಗಳು ಬರ್ತದೆ. ಕೆಲವೊಂದು ನಷ್ಟ ಕಷ್ಟಕ್ಕೆ ಒಳಪಡುವ ಸಂದರ್ಭಗಳು, ಅವಮಾನ ತಿರಸ್ಕಾರಕ್ಕೆ ಒಳಪಡುವ ಸಂದರ್ಭಗಳು, ಅದು ಬಂದಾಗ ನಮ್ಮ ರಿಯಾಕ್ಷನ್, ನಮ್ಮ ಪ್ರತಿಕ್ರಿಯೆ ಏನು, ಅದು ತುಂಬ ಮುಖ್ಯ. ಆ ಪ್ರತಿಕ್ರಿಯೆ ಮಾನುಷಿಕವಾಗಿ, ಪ್ರಾಪಂಚಿಕವಾಗಿ, ಸಾಧಾರಣ ಜನರ ಹಾಗೆ, ಅನ್ಯ ಜನರ ಹಾಗೆ ಇದ್ದರೆ ನಮ್ಮ ಭರವಸೆ ಏನೂ ಇಲ್ಲ, ನಮ್ಮ ವಿಶ್ವಾಸದಲ್ಲಿ ಇನ್ನು ನಾವು ದೃಢವಾಗಿಲ್ಲ ಅಂತ ಅರ್ಥ. ಹಾಗಂತ ಹೇಳಿಬಿಟ್ಟು ಡಿಸ್ಕರೇಜ್ ಆಗಬಾರ್ದು. ನಾವು ರಿಪೆಂಟ್ ಆಗಿ ಮತ್ತೆ ಸರಿಯಾದ ರೀತಿಯಲ್ಲಿ ವಿಶ್ವಾಸದಲ್ಲಿ ಬಲಗೊಂಡು ದೃಢವಾಗಿ ನಾವು ಆ ನಿರೀಕ್ಷೆಯಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಮತ್ತೆ ಪ್ರಯತ್ನ ಪಡಬೇಕು. ಎಸ್, ನೆಕ್ಸ್ಟ್ ಯಾರು ಆನ್ ಮಾಡಿದರು? ಕಾಲ್ ಥ್ರೂ ಇರುವವರು. ಪ್ರೈಸ್ ದ ಲಾರ್ಡ್ ಸ್ಟೀಫನ್. ಬ್ರದರ್, ನನಗೆ ಶುಭ ಸಂದೇಶವನ್ನ ಕೇಳಿಸ್ಕೊಂಡಾಗ, ಮೊದಲನೇ ಸಾರಿ ಶುಭ ಸಂದೇಶ ಕೇಳಿಸ್ಕೊಂಡಾಗ ನನಗೆ ಸಿಕ್ಕಿದಂತ ಒಂದು ನಿರೀಕ್ಷೆ ಅನ್ನೋ 2 ಕೊರಿಂಥಿ 5ನೇ ಅಧ್ಯಾಯ 17ನೇ ವಾಕ್ಯ. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದು ಜನ್ಮ ತಳೆದಿದೆ. ಇದು ನನಗೆ ಪ್ರಪ್ರಥಮ ಬಾರಿಗೆ ಫಸ್ಟ್ ನನಗೆ ಸಿಕ್ಕಿದಂತ ನಿರೀಕ್ಷೆ ಇದು. ಅಂದ್ರೆ ಪಾಪದಲ್ಲಿ ಬದುಕ್ತಾ ಇದ್ದಂತ ನನಗೆ ಶುಭ ಸಂದೇಶವನ್ನ ಕೇಳಿಸ್ಕೊಂಡಾಗ ಲಭಿಸಿದಂತ ಒಂದು ಮೊದಲನೆಯ ನಿರೀಕ್ಷೆ ಇದು. ಮತ್ತೆ ನೆಕ್ಸ್ಟ್ ಇನ್ನೊಂದು ವಾಕ್ಯ ನೋಡೋದಾದ್ರೆ ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರಿಯ ಮೂಲಕ ನಮಗೆ ಅಂತ ಇದೆ, ಇಲ್ಲಿ ನಾನು ನನಗೆ ಅಂತ ತಗೊಳ್ತೀನಿ, ನನಗೆ ಪಾಪ ಕ್ಷಮೆ ದೊರಕಿತು, ವಿಮೋಚನೆಯು ಲಭಿಸಿತು. ಇದು ದೇವರ ಅನುಗ್ರಹದ ಶ್ರೀಮಂತಿಕೆಯೇ ಸರಿ, ಇದನ್ನು ನನ್ನ ಮೇಲೆ ಅವರು ಯಥೇಚ್ಛವಾಗಿ ಸುರಿಸಿದ್ದಾರೆ. ಇದು ಕೂಡ ಶುಭ ಸಂದೇಶವನ್ನ ಕೇಳಿಸಿಕೊಂಡ ನಂತರ ನನಗೆ ಸಿಕ್ಕಿದಂತ ನಿರೀಕ್ಷೆ. ಮತ್ತೆ ಇನ್ನೊಂದು ವಾಕ್ಯ ನೋಡೋದಾದ್ರೆ 1 ಥೆಸಲೋನಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1 ಥೆಸಲೋನಿ ಅಲ್ಲ, ರೋಮನರಿಗೆ ಬರೆದ ಪತ್ರಿಕೆ, ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 6ನೇ ವಾಕ್ಯ. ಇದು ಕೂಡ ಅಂದ್ರೆ ನನ್ನ ಶುಭ ಸಂದೇಶವನ್ನ ಕೇಳಿಸಿಕೊಂಡಾಗ ಸಿಕ್ಕಿದಂತ ನಿರೀಕ್ಷೆ. ನನಗೆ ಇಲ್ಲಿ ನಮಗೆ ಅಂತ ಇದೆ, ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿ ಇರದಂತೆಯೂ ಯೇಸುಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಲಾಗಿದೆ. ಮತ್ತೆ 10ನೇ ವಾಕ್ಯ, ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ ಎಂದೆಂದಿಗೂ ಸತ್ತವರು, ಈಗ ಅವರು ಜೀವಿಸುವುದು ದೇವರಿಗಾಗಿಯೇ. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ. ಈ ಎಲ್ಲ ಇನ್ನು ತುಂಬಾ ಇದೆ. ಮುಖ್ಯವಾಗಿ ನನಗೆ ಈ ಎಲ್ಲಾ ವಾಕ್ಯಗಳು ನಾನು ಏನು ಇವಾಗ ಹೇಳಿದೆ, ಅತಿ ಮುಖ್ಯವಾಗಿ ನನಗೆ ಶುಭ ಸಂದೇಶವನ್ನ ಕೇಳಿಸಿಕೊಂಡ ನಂತರ ಸಿಕ್ಕಿದಂತ ನಿರೀಕ್ಷೆ ಬ್ರದರ್, ಪವಿತ್ರಾತ್ಮರು ನನಗೆ ಕೊಟ್ಟಂತ ಅತಿ ದೊಡ್ಡ ನಿರೀಕ್ಷೆ. ದೇವರಿಗೆ ಸ್ತೋತ್ರ ಬ್ರದರ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಯಾಕೆಂದರೆ ಇದು
ನಾನು ಹೇಳ್ತಾ ಇದ್ದೀನಲ್ವಾ, ಮನುಷ್ಯನಿಗೆ ಕೊಡಲಿಕ್ಕೆ ಆಗೋದೇ ಇಲ್ಲ. ಯಾರೋ ಬ್ರದರ್ ನನಗೆ ಈ ನಿರೀಕ್ಷೆ ಕೊಟ್ಟರು, ಯಾವುದೋ ಒಂದು ಸಿಸ್ಟರ್ ನನಗೆ ಈ ನಿರೀಕ್ಷೆ ಕೊಟ್ಟರು ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ನಿರೀಕ್ಷೆ ಯಾರಿಗೆ ಕೊಡಲಿಕ್ಕಾಗ್ತದೆ? ನೀನೀಗ ಹೊಸ ಸೃಷ್ಟಿಯಾಗಿದ್ದೀಯಾ. ನಿನ್ನ ಹಳೆಯ ಸ್ವಭಾವ ಅಂದರೆ ಓಲ್ಡ್ ಸ್ಪಿರಿಟ್, ಆದಾಮನ ಮುಖಾಂತರ ಬಂದ ಆ ಒಂದು ಸ್ವಭಾವ, ಅದನ್ನು ಕ್ರಿಸ್ತ ಯೇಸುವಿನಲ್ಲಿ ಶಿಲುಬೆಗೆ ಜಡಿಯಲಾಗಿದೆ. ಕ್ರಿಸ್ತ ಯೇಸುವಿನ ಪುನರುತ್ಥಾನದ ಮುಖಾಂತರ ನೀಡಿದ ಪವಿತ್ರ ಆತ್ಮನನ್ನು ನೀನು ಸ್ವೀಕರಿಸಿದಾಗ ಯೇಸುವಿನ ಸ್ವಭಾವ ನಿನ್ನಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ನಾವು ಯೇಸುವಿನ ಆತ್ಮ, ನಿನ್ನ ಆತ್ಮ ಒಂದೇ ಆತ್ಮವಾಗಿ ಇದೆ. ನಾವು ಯು ಆರ್ ಎ ನ್ಯೂ ಕ್ರಿಯೇಷನ್ ಬಿಕಾಸ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಯು. ಈ ಒಂದು ಹೋಪ್, ಈ ಒಂದು ನಿರೀಕ್ಷೆ ಮನುಷ್ಯನಿಗೆ ಕೊಡಲಿಕ್ಕಾಗೋದಿಲ್ಲ. ಮನುಷ್ಯ ಬೋಧನೆ ಮಾಡ್ಬೋದಷ್ಟೇ. ಈ ಶುಭ ಸಂದೇಶವನ್ನು ನಾನು ಬೋಧಿಸ್ಬೋದು, ಬಟ್ ಶುಭ ಸಂದೇಶ ಬೋಧಿಸುವಾಗ ನಾನು ಹೊಸ ಸೃಷ್ಟಿಯಾಗಿದ್ದೇನೆ. ನನ್ನ ಶರೀರ ಈಗ ದೇವರ ಆಲಯ. ನಾನೀಗ ಆದಾಮನ ಮಗನಲ್ಲ, ನಾನೀಗ ಯೇಸುವಿನ ಆತ್ಮ ಹೊಂದಿ ದೇವರ ದತ್ತು ಮಗನು ಮಗಳು ಆಗಿದ್ದೇನೆ. ದೇವರು ನನ್ನನ್ನು ಪುತ್ರನ ಅನ್ಯೋನ್ಯತೆಯಲ್ಲಿ, ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ತನ್ನ ದತ್ತು ಮಗನಾಗಿ, ದತ್ತು ಮಗಳಾಗಿ ನನ್ನನ್ನು ಸ್ವೀಕಾರ ಮಾಡಿದ್ದಾರೆ. ಅವರೊಂದಿಗೆ ನನ್ನನ್ನು ಸಹಬಾಧ್ಯನನ್ನಾಗಿ, ಸಹಬಾಧ್ಯಳನ್ನಾಗಿ ಮಾಡಿದ್ದಾರೆ. ಮುಂದಿನ ಮಹಿಮೆಯ ಆ ಒಂದು ದಿನ ನಿರೀಕ್ಷೆ ನನಗೆ ದೇವರು ಕೊಟ್ಟಿದ್ದಾರೆ. ಸೊ ಇದು ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಿದಾಗ ದೇವರು ಪ್ರತಿಯೊಬ್ಬರಿಗೂ ಈ ನಿರೀಕ್ಷೆ ಕೊಡ್ತಾರೆ. ಈ ನಿರೀಕ್ಷೆ ಇಲ್ಲದವರು ಕ್ರೈಸ್ತರಲ್ಲ, ಕ್ರೈಸ್ತರಾಗ್ಲಿಕ್ಕೆ ಆಗೋದಿಲ್ಲ. ಕ್ರೈಸ್ತ ಧರ್ಮದಲ್ಲಿ ಇರಬಹುದು, ಕ್ರಿಸ್ತೀಯವಾದ ಪ್ರಾರ್ಥನೆಗಳನ್ನು ಮಾಡಬಹುದು, ಕಾರ್ಯಗಳನ್ನು ಮಾಡಬಹುದು, ಆಚರಣೆಗಳನ್ನು ಮಾಡಬಹುದು. ಆದರೆ ಬೈಬಲ್ ಹೇಳ್ತದೆ, ರೋಮ 8:9 ಕ್ರಿಸ್ತ ಯೇಸುವಿನ ಆತ್ಮ ಯಾರಲ್ಲಿ ನಿಜವಾಗಿಯೂ ಇರುವುದಿಲ್ಲವೋ ಅವರು ನಿಜವಾದ ಕ್ರೈಸ್ತರಲ್ಲ, ಹೊಸ ಸೃಷ್ಟಿ ಆಗಲಿಲ್ಲ. ಇದಾಗುವುದು ಹೇಗೆ? ಒಬ್ಬ ವ್ಯಕ್ತಿ ಹೊಸ ಸೃಷ್ಟಿ ಹೇಗಾಗ್ತಾನೆ? ದೇವರ ಕಾರ್ಯ ಇದು. ಹೊಸ ಸೃಷ್ಟಿಯಾಗಿ ಒಬ್ಬನನ್ನು ಪರಿವರ್ತಿಸುವಂಥದ್ದು ದೇವರ ಕಾರ್ಯ ಅಲ್ವಾ? ಸೊ ಇದು ಮನುಷ್ಯನ ಕಾರ್ಯ ಅಲ್ಲ, ಇದಾಗುವುದು ದೇವರಿಂದ. 2 ಕೊರಿಂಥ 5:17 ನಾವು ಓದ್ತೀವಿ, ಇದು ದೇವರಿಂದ ಆದ ಕಾರ್ಯ, ಹೊಸ ಸೃಷ್ಟಿ. ಆದರೆ ದೇವರಿಂದ ಆಗುವ ಈ ಕಾರ್ಯಕ್ಕೆ ಏನಾಗಬೇಕು? ಅದಕ್ಕಿಂತ ಮುಂಚಿತವಾಗಿ ಶುಭ ಸಂದೇಶ ಆಲಿಸಬೇಕು, ಶುಭ ಸಂದೇಶ ಬೋಧಿಸಬೇಕು, ಶುಭ ಸಂದೇಶ ಆಲಿಸಬೇಕು. ಅದಕ್ಕೇನೆ ದೇವರು ನೋಡಿ, ಸ್ವರ್ಗ ರಾಜ್ಯದ ಕುರಿತಾದ ಸಂದೇಶ, ಅಮರ ಜೀವಿತದ ಕುರಿತಾದ ಈ ಸಂದೇಶ ಸಾರಲಿಕ್ಕೋಸ್ಕರ ಅಪೊಸ್ತಲರನ್ನ ಆರಿಸಿಕೊಳ್ತಾರೆ. ಇನ್ನು ಈ ಸ್ವರ್ಗ ರಾಜ್ಯದ ಕುರಿತಾದ ಸಂದೇಶ ಇವರು ಹೋಗಿ ಸಾರುವಾಗ, ಇವರು ಸಾರುವ ಸಂದೇಶದಲ್ಲಿ ಶಕ್ತಿ ಇದೆ, ಇದು ನಿಜವಾದದ್ದು ಎಂಬುದನ್ನು ವಿಶ್ವಾಸ ಇಲ್ಲದ ಜನರು, ಯೇಸುವಿನ ಅರಿವಿಲ್ಲದೆ ಇರತಕ್ಕಂಥ ಜನರು ತಿಳ್ಕೋಬೇಕಾದ್ರೆ ಅದ್ಭುತಗಳು, ಸೂಚಕ ಕಾರ್ಯಗಳು ಆಗಬೇಕಾಗಿದೆ. ಆದುದರಿಂದಲೇ ದೇವರು ಪವಿತ್ರಾತ್ಮನ ವರದಾನವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಮುಖಾಂತರ ಸತ್ತವರು ಏಳುವಂಥದ್ದು, ದುಷ್ಟಶಕ್ತಿಗಳು ಬಿಟ್ಟು ಹೋಗುವಂಥದ್ದು, ಪ್ರಾರ್ಥಿಸುವಾಗ ಅತಿಶಯ ಕಾರ್ಯಗಳು ಆಗುವಂಥದ್ದು, ರೋಗ ಸೌಖ್ಯ ಸಿಗುವಂಥದ್ದು, ಅನೇಕ ಸೂಚಕ ಕಾರ್ಯಗಳು ಆಗುವಂಥದ್ದು, ಮನುಷ್ಯನ ಊಹೆಗೂ ಮೀರಿದ, ಮನುಷ್ಯನ ಸಕಲ ಪ್ರಯತ್ನಕ್ಕೂ ಸಾಧ್ಯವಾಗದ, ಮನುಷ್ಯನ ಜ್ಞಾನಕ್ಕೆ ಮೀರಿದ, ಮನುಷ್ಯನ ಬಲಕ್ಕೆ ಮೀರಿದ ಕಾರ್ಯಗಳು ನೆರವೇರಿದಾಗ ಏನಾಗ್ತದೆ? ಮನುಷ್ಯ ಆಟೋಮೆಟಿಕ್ಕಾಗಿ ಕೇಳಿಸಿಕೊಳ್ಳುವ ಸಂದೇಶದಲ್ಲಿ ಏನೋ ಸತ್ಯ ಇದೆ ಎಂದು ಅವನ ಮನಸ್ಸನ್ನು ಕೊಡ್ತಾನೆ. ಹಾಗೆ ಅವನ ಮನಸ್ಸು ಆ ಸಂದೇಶದ ಕಡೆಗೆ ಕೊಟ್ಟಾಗ ಆ ಸಂದೇಶ ಅವನಲ್ಲಿ ಸ್ವೀಕಾರ ಆಗುತ್ತೆ. ಹಾಗೆ ಸ್ವೀಕಾರ ಆಗುವಾಗ ಪವಿತ್ರಾತ್ಮರು ಅವನಲ್ಲಿ ಕಾರ್ಯ ಮಾಡ್ತಾರೆ. ಅವನು ಬಾರ್ನ್ ಅಗೇನ್ ಆಗ್ತಾನೆ, ಅವನು ಹೊಸ ಸೃಷ್ಟಿ ಆಗ್ತಾನೆ. ಹೊಸ ಸೃಷ್ಟಿ ಆದಮೇಲೆ ಮತ್ತೆ ಅವನಿಗೆ ಅದ್ಭುತ ದೇವರು ಹೆಚ್ಚು ಮಾಡೋದಿಲ್ಲ. ಯಾಕೆಂದರೆ ದೇವರಿಗೆ ಗೊತ್ತು, ಇವನಿಗೆ ಅದ್ಭುತ ಆದರೂ ಆಗದೇ ಇದ್ದರೂ ಇವನು ಪಾಸಾಗ್ಬಿಟ್ಟ, ಇವನು ನಿತ್ಯ ಮರಣದಿಂದ ದಾಟಿಬಿಟ್ಟ. ಒಂದು. ಎರಡನೇದಾಗಿ ಅದ್ಭುತ ಮಾಡುವ, ಸೂಚಕ ಕಾರ್ಯಗಳನ್ನು ಮಾಡುವ, ದುಷ್ಟಶಕ್ತಿಗಳನ್ನು ಓಡಿಸುವ
ಆ ಬಲವನ್ನು, ಆ ಅಥಾರಿಟಿ, ಅಧಿಕಾರವನ್ನು ದೇವರು ನಿಮಗೆ ಪವಿತ್ರಾತ್ಮನನ್ನು ಕೊಡೋದ್ರ ಮುಖಾಂತರ ಕೊಟ್ಟಿರ್ತಾರೆ. ಇನ್ನು ನೀವು ಸ್ವತಂತ್ರವಾಗಿ ಪ್ರಾರ್ಥಿಸಿ ನಿಮ್ಮ ಜೀವನಕ್ಕೆ ಬೇಕಾದ ಆತ್ಮಿಕ ಭೌತಿಕ ಒಳಿತನ್ನು ನೀವು ಸಂಪಾದನೆ ಮಾಡೋ ಬಲ, ಸಾಮರ್ಥ್ಯ ದೇವರು ನಿಮಗೆ ಕೊಟ್ಟಿದ್ದಾರೆ ಪವಿತ್ರಾತ್ಮನ ಮುಖಾಂತರ. ಅದನ್ನು ನೀವು ಜ್ಞಾನ ಉಪಯೋಗಿಸಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಇತರ ಆತ್ಮಿಕ ಸಹೋದರ ಸಹೋದರಿಯರ ಸಹಕಾರದೊಂದಿಗೂ ಮತ್ತು ನಿಮ್ಮಲ್ಲಿರುವ ಪವಿತ್ರಾತ್ಮನ ಸಹಾಯದೊಂದಿಗೂ, ನೋಡಿ ಪೌಲ್ ಎಷ್ಟು ಚೆನ್ನಾಗಿ ಅದನ್ನು ಹೇಳಿದ್ದಾರೆ, ಪವಿತ್ರಾತ್ಮನ ಸಹಾಯದಿಂದಲೂ ನಿಮ್ಮ ಪ್ರಾರ್ಥನೆಯ ಫಲದಿಂದಲೂ ನನಗೆ ಬಿಡುಗಡೆ ಖಚಿತ ಎಂದು ನಾನು ನಂಬಿದ್ದೇನೆ. ಸಿ ದ ವರ್ಡ್ ಹೇಗೆ ಹೋಲಿ ಸ್ಪಿರಿಟ್ ಕೊಡ್ತಾರೆ ನೋಡಿ. ಭಕ್ತ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾರೆ, ನೀವು ಮಾಡುವ ವಿಶ್ವಾಸದ ಆ ಒಂದು ಪ್ರಾರ್ಥನೆಯ ಫಲ ಮತ್ತು ಪವಿತ್ರಾತ್ಮನ ಸಹಾಯದಿಂದ ನಾನು ಬಿಡುಗಡೆ ಹೊಂದ್ಕೊಳ್ತೀನಿ, ಜೈಲಿನಿಂದ ಹೊರಗೆ ಬರ್ತೀನಿ, ಮತ್ತೆ ಶುಭ ಸಂದೇಶವನ್ನು ಸಾರ್ತೀನಿ. ಸಿ ವೇರ್ ಹಿ ಈಸ್ ಡಿಪೆಂಡಿಂಗ್, ಹಿ ಈಸ್ ನಾಟ್ ಡಿಪೆಂಡಿಂಗ್ ಆನ್ ಪೀಪಲ್, ಹಿ ಈಸ್ ಡಿಪೆಂಡಿಂಗ್ ಆನ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ಫೇತ್. ವಿಶ್ವಾಸ ಮತ್ತು ವಿಶ್ವಾಸಭರಿತ ಪ್ರಾರ್ಥನೆ ಮತ್ತು ಪವಿತ್ರಾತ್ಮನ ಬಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದರಿಂದ ಖಂಡಿತವಾಗಿಯೂ ನಾವು ಪಡೆದಂತಹ ಈ ಆತ್ಮೀಕ ಸತ್ಯ ಮತ್ತು ಕೃಪೆಯಾಗಿ ಪಡೆದ ಆತ್ಮೀಕ ಜೀವನ ನಾವು ಜೀವಿಸಬೇಕು. ವಿ ಹ್ಯಾವ್ ಟು ಲೀವ್, ನಾವು ಬದುಕಬೇಕು. ಆ ರೀತಿಯಾಗಿ ನಾವು ದೇವರನ್ನ ಮಹಿಮೆ ಪಡಿಸೋದು. ದಟ್ ಈಸ್ ಹೌ ವಿ ಆರ್ ಗ್ಲೋರಿಫೈಯಿಂಗ್ ಗಾಡ್. ಅದಲ್ಲದೆ ಯೇಸುವೆ ಮಹಿಮೆ, ಯೇಸುವೆ ಸ್ತೋತ್ರ, ಹಲ್ಲೆಲೂಯಾ ಹಲ್ಲೆಲೂಯಾ ಹೇಳೋದಲ್ಲ. ನಾವು ಜೀವಿಸಬೇಕು, ಹೇಳಬೇಕು. ಬರೀ ಹೇಳಿ ಜೀವಿಸದೇ ಇದ್ದರೆ ಪ್ರಯೋಜನ ಇಲ್ಲ. ಜೀವಿಸಲೂ ಬೇಕು, ಹೇಳಬೇಕು, ಜೀವಿಸ್ತಾ ಹೇಳಬೇಕು. ದಾವೀದ ಒಂದೊಂದು ಕೀರ್ತನೆಯನ್ನು ಹಾಡಬೇಕಾದ್ರೆ ಜೀವಿಸ್ತಾ ಹಾಡ್ದ, ಅಂದರೆ ಅನುಭವಿಸ್ತಾ ಹಾಡ್ದ. ಅವನ ಜೀವಿತದಲ್ಲಿ ಅದನ್ನು ಅನುಭವಿಸ್ತಾ ಹಾಡ್ದ ಅಲ್ವಾ. ಈಗ 51ನೇ ಕೀರ್ತನೆ, ಆತ ಅದನ್ನು ಬರಿಬೇಕಾದ್ರೆ ಆತ ಅನುಭವಿಸ್ದ. ತನ್ನ ಹೃದಯದಲ್ಲಿ ಪಾಪ ಪ್ರಜ್ಞೆಯನ್ನು ಅನುಭವಿಸಿದ, ಪಶ್ಚಾತ್ತಾಪವನ್ನು ಅನುಭವಿಸಿದ, ದೇವರ ಸಾನ್ನಿಧ್ಯ ಅವನು ನಷ್ಟವಾಗಿ ಹೋಗಿದ್ದನ್ನು ಅನುಭವಿಸಿದ, ದೇವರಿಂದ ಅವನು ತಿರಸ್ಕೃತನಾದ ಒಂದು ಅನುಭವ ಅವನು ಅನುಭವಿಸಿದ. ಅವನ ಬಾಯಿಂದ ಶಬ್ದ ಬರ್ತಾ ಇದೆ ಮಾತ್ರ, ಆದರೆ ಅದರಲ್ಲಿ ಪವರ್ ಇಲ್ಲ. ತುಟಿ ಓಪನ್ ಆಗ್ತಾ ಇದೆ, ಸ್ತುತಿಸ್ಲಿಕ್ಕೂ ಆಗ್ತಾ ಇಲ್ಲ, ಆತ್ಮದಿಂದ ಸರಿಯಾದ ಒಂದು ಬಲಿ ಅರ್ಪಿಸ್ಲಿಕ್ಕಾಗ್ತಾ ಇಲ್ಲ, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ದೇವರನ್ನ ಕೊಂಡಾಡ್ಲಿಕ್ಕಾಗ್ತಾ ಇಲ್ಲ. ಇದೆಲ್ಲ ಅವನು ಅನುಭವಿಸ್ದ, ಅದನ್ನು ಅವನು ಕೀರ್ತನೆಯಾಗಿ ಬರೆದ. ಬಟ್ ನಾವು ಅದನ್ನು ಇವತ್ತು 51ನೇ ಕೀರ್ತನೆ ಹೇಳುವಾಗ, ನಾವು ಒಂದು ಪಾಪ ಮಾಡಿ ಪಶ್ಚಾತ್ತಾಪದ ಅನುಭವದಲ್ಲಿ ಇರುವಾಗ ನಾವು ಅದನ್ನು ಹೇಳುವಾಗ ಖಂಡಿತವಾಗಿಯೂ ಅದು ನನ್ನ ಕೀರ್ತನೆ ಆಗ್ತದೆ, ನನ್ನ ಅನುಭವ ಆಗ್ತದೆ ಅಲ್ವಾ. ಅದಲ್ಲದೆ 91ನೇ ಕೀರ್ತನೆ, 91ನೇ ಕೀರ್ತನೆ ಕೂಡ ಕೀರ್ತನಕಾರ ಹೇಳುವಾಗ ಅದು ಆತ ಅನುಭವಿಸಿ ಹೇಳ್ದ. ಅನುಭವಿಸಿ ಹೇಳುವಾಗ ಅದರ ಕೊನೆಯಲ್ಲಿ ನೋಡಿ, ಪ್ರಭುವಿನ ನಾಮವನ್ನು ಅರಿತವನಾದ್ದರಿಂದ ಅಂತ ಇದೆ ಅಲ್ವಾ. ಆ ನಾಮದ ಪವರ್, ಆ ನಾಮದಲ್ಲಿರುವ ಶಕ್ತಿ, ಮಹಿಮೆ ಏನು ಎಂಬುದನ್ನು ನಾನು ಅರಿತವನಾದರೆ, ಅರಿತವಳಾಗಿದ್ದರೆ ನನ್ನ ಒಳಗಡೆಯಿಂದ ಆ ಕೀರ್ತನೆ ಬರ್ತದೆ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ, 10,000 ಹೆಣಗಳು ನನ್ನ ಬಲಗಡೆಯಲ್ಲೇ, ಇಂಥ ಕೇಡೊಂದು ನನಗೆ ಸಂಭವಿಸದು, ಕೆಡುಕು ನನ್ನ ಗುಡಾರದ ಬಳಿ ಸುಳಿಯದು, ನಾನು ಹೋಗುವ ಎಡೆಗಳಲ್ಲೆಲ್ಲ ನನ್ನನ್ನು ಕಾಯಲು ದೇವರು ತಮ್ಮ ದೂತರಿಗೆ ಕಟ್ಟಳೆಯನ್ನು ಕೊಟ್ಟಿದ್ದಾರೆ. ನಾನು ಅಂಜಬೇಕಾಗಿಲ್ಲ. ಹಗಲಿನಲ್ಲಿ ಹಾರಿ ಬರುವ ಬೆರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲಿ ಪೀಡಿಸುವ ಜಾಡ್ಯಕ್ಕೆ ನಾನು ಹೆದರಬೇಕಾಗಿಲ್ಲ. ಏಕೆಂದರೆ ನಾನು ಆಶ್ರಯಿಸಿರುವುದು ಮನುಷ್ಯನನ್ನು ಅಲ್ಲ, ನನ್ನ ಆಶ್ರಯ ದುರ್ಗ ನನ್ನ ಯೇಸುವಿನ ನಾಮ, ಅವರ ಪರಿಶುದ್ಧ ಆತ್ಮನ ಬಲ, ಅವರ ವಾಕ್ಯದ ಅರಿವು. ಸೊ ಆವಾಗ ನಮಗೆ ಈ ಕೀರ್ತನೆ ನ್ಯಾಚುರಲ್ ಆಗಿ ನಮ್ಮ ಒಳಗಡೆಯಿಂದ ಬರ್ತದೆ. ಅದು ಬರುವಾಗ ಅದು ಕೆಲಸ ಮಾಡ್ತದೆ. ಅದಲ್ಲದೆ ಸುಮ್ಮನೆ ಒಂದು ಬಾಯ್ಪಾಠ ಮಾಡಿಕೊಂಡು ಮಂತ್ರ ಹೇಳುವ ಹಾಗೆ ಪರತ್ಪರ ಪ್ರಭುವಿನ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು ಅಂತ ಹೇಳುವಾಗ ಏನೂ ಪ್ರಯೋಜನ ಬರೋದಿಲ್ಲ. ಯು ಕ್ಯಾನ್ ಟೇಸ್ಟ್ ದ ವರ್ಡ್ ಆಫ್ ಗಾಡ್, ಅನುಭವಿಸ್ಬೋದು ಅದನ್ನು. ಇದೆಲ್ಲ ಕಥೆಗಳಲ್ಲ, ಓಕೆ, ಕಥೆ ಅಲ್ಲ, ಕಾದಂಬರಿ ಅಲ್ಲ, ಅನುಭವಗಳು, ಎಕ್ಸ್ಪೀರಿಯನ್ಸ್. ವರ್ಡ್ ಆಫ್ ಗಾಡ್ ಇಸ್ ಲಿವಿಂಗ್, ಜೀವಂತವಾದದ್ದು. ಸೊ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಎ ಲಿವಿಂಗ್ ಪರ್ಸನ್. ಜೀವ ಇರುವ ಒಬ್ಬ ಮನುಷ್ಯನನ್ನು ನಾವು ಅನುಭವಿಸ್ಬೋದು. ಅಂದರೆ ಅವನ ಜೊತೆ ಮಾತಾಡ್ಬೋದು, ಆಟ ಆಡ್ಬೋದು, ಊಟ ಮಾಡ್ಬೋದು, ನಡಿಬೋದು ಅಲ್ವಾ, ಇದೆಲ್ಲ ಮಾಡ್ಬೋದು.
ಅದೇ ಒಂದು ಹೆಣ, ಡೆಡ್ ಬಾಡಿ ಹತ್ರ ನಮಗೇನು ಮಾಡಲಿಕ್ಕಾಗೋದಿಲ್ಲ ಅಲ್ವಾ? ಸೊ ದೇವರ ವಾಕ್ಯ ಡೆಡ್ ಅಲ್ಲ, ಜೀವಂತವಾದದ್ದು. ಯಾರ ಪಾಲಿಗೆ ಇದು ಡೆಡ್? ನಾನು ಹೊಸದಾಗಿ ಹುಟ್ಟದೆ ಇರುವ ಒಬ್ಬ ವ್ಯಕ್ತಿ ಆಗಿದ್ದರೆ, ಇಫ್ ಐ ಆಮ್ ಡೆಡ್, ವರ್ಡ್ ಆಫ್ ಗಾಡ್ ಈಸ್ ಡೆಡ್ ಟು ಮೀ ಅಲ್ವಾ? ಈಗ ಸತ್ತವರಿಗೆ ಬದುಕಿದ್ದವರು ಸತ್ತವ್ರ ಥರ. ಯಾಕೆಂದರೆ ಅವರಿಗೆ ಇವ್ರ ಜೊತೆಗೆ ಇವ್ರು ಜೀವಂತವಾಗಿದ್ದರೂ ಕೂಡ ಇವ್ರ ಜೊತೆಗೆ ಯಾವುದೇ ಸಂಪರ್ಕ ಅವ್ರ ಕಡೆಯಿಂದ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಂತ ಹೇಳಿಬಿಟ್ಟು ಬದುಕಿದವರು ಬದುಕಿದ್ದಾರೆ, ಆದರೆ ಹೆಣ ಆ ಸತ್ತವನು ಅವನಲ್ಲಿ ಜೀವ ಇಲ್ಲದೇ ಇರೋದರಿಂದ ಬದುಕಿದವನ ಜೊತೆಗೆ ಸಂಪರ್ಕ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆಯೇ ದೇವರ ವಾಕ್ಯ ಜೀವಂತವಾದದ್ದೇ, ಆದರೆ ಆತ್ಮದಲ್ಲಿ ಸತ್ತ ಒಬ್ಬ ಮನುಷ್ಯನ ಪಾಲಿಗೆ, ಆತ್ಮಿಕವಾಗಿ ಹೊಸದಾಗಿ ಹುಟ್ಟದೇ ಇರುವ ಒಬ್ಬ ವ್ಯಕ್ತಿಯ ಪಾಲಿಗೆ ಬೈಬಲ್ ಒಂದು ಜೀವ ಇಲ್ಲದೇ ಇರೋ ಪುಸ್ತಕ, ಕತೆ ಪುಸ್ತಕ, ಅಥವಾ ಒಂದು ಧಾರ್ಮಿಕ ಪುಸ್ತಕ, ಒಂದು ಧರ್ಮದ ಆಚರಣೆಗೋಸ್ಕರ ಮಾತ್ರ, ಪ್ರಬೋಧನೆಗಳಿಗೋಸ್ಕರ ಮಾತ್ರ ಉಪಯೋಗಿಸುವ ಒಂದು ಪುಸ್ತಕ. ಕೆಲವೊಂದು ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಯಹೂದ್ಯರು ಅದೇ ರೀತಿ ಉಪಯೋಗಿಸ್ತಾ ಇದ್ದಿದ್ದು. ಅವರು ಮೋಶೆಯ ಗ್ರಂಥವನ್ನು ಓದ್ತಾ ಇದ್ದರು, ಸಿನಗೋಗ್ನಲ್ಲಿ ಓದ್ತಾ ಇದ್ದರು. ಪ್ರತಿ ಸಬ್ಬತ್ ದಿನ ಅವರು ಹಳೆ ಒಡಂಬಡಿಕೆಯ ಪುಸ್ತಕಗಳನ್ನು ಓದ್ತಾ ಇದ್ದರು, ಧಾರ್ಮಿಕ ಕಾರ್ಯಗಳಲ್ಲಿ ಓದ್ತಾ ಇದ್ರು, ಉಪಯೋಗಿಸ್ತಾ ಇದ್ರು. ಒಂದು ಧಾರ್ಮಿಕ ಪುಸ್ತಕವಾಗಿತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಕಥೆಯ ಪುಸ್ತಕ ಅಲ್ಲ, ಇತಿಹಾಸ ಕೊಡುವಂಥ ಸೂಚಿಸುವಂಥ ಪುಸ್ತಕ ಅಲ್ಲ. ಇದರಲ್ಲಿ ಇತಿಹಾಸ ಇದೆ. ಧಾರ್ಮಿಕ ಪುಸ್ತಕ ಅಲ್ಲ. ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್, ಜೀವಂತ ಪುಸ್ತಕ, ಜೀವಂತ ಪುಸ್ತಕ. ಆದರೆ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ವಾಕ್ಯದಲ್ಲಿರ್ತಕ್ಕಂಥ ಶಕ್ತಿ, ಜೀವ ನೋಡಲು ಅನುಭವಿಸಲು ಸಾಧ್ಯ ಆಗೋದು ಯಾರಿಗೆ? ಒಬ್ಬ ಜೀವ ಇರುವ ಕ್ರೈಸ್ತ ವಿಶ್ವಾಸಿಗೆ. ಜೀವ ಇರುವ ಅಂದರೆ ಆತ್ಮದಲ್ಲಿ ಜೀವಿಸುತ್ತಿರುವ, ಶರೀರದಲ್ಲಿ ಅಲ್ಲ, ಆತ್ಮದಲ್ಲಿ ಜೀವಿಸುತ್ತಿರುವ, ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಿರುವ ಒಬ್ಬ ನಿಜವಾದ ವಿಶ್ವಾಸಿಗೆ ಇದರಲ್ಲಿರ್ತಕ್ಕಂಥ ವಾಕ್ಯದಲ್ಲಿನ ಶಕ್ತಿ ನೋಡಲಿಕ್ಕಾಗ್ತದೆ. ಒಂದು ವೇಳೆ ಅವನಿಗೆ ವಾಕ್ಯ ಎಲ್ಲಿದೆ ಅಂತ ಗೊತ್ತಿರಬೇಕು ಅಂತ ಏನಿಲ್ಲ, ವಾಕ್ಯ ಗೊತ್ತಿಲ್ಲದೆ ಇರಬಹುದು. ಈಗ ಉದಾಹರಣೆ, ಮತ್ತಾಯನ ಶುಭ ಸಂದೇಶ 6:33 ಗೊತ್ತಿಲ್ಲದೆ ಇರಬಹುದು. ಅವನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ಅವನ ಅಗತ್ಯಗಳು ಪೂರೈಕೆ ಆಗ್ತದೆ. ಈಗ ಅಬ್ರಹಾಮ, ಇಸಾಕ, ಯಾಕೋಬ, ದಾವೀದ, ದಾನಿಯೇಲ ಇವರಿಗೆ ಈ ವಾಕ್ಯ ಗೊತ್ತಿರಲಿಲ್ಲ. ಆದರೆ ಇವರು ದೇವರ ಸಾಮ್ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ತವಕ ಪಟ್ಟಂಥ ವ್ಯಕ್ತಿಗಳಾಗಿದ್ದರು. ಈ ವಾಕ್ಯ ಅವ್ರ ಜೀವನದಲ್ಲಿ ನೆರವೇರ್ತಲ್ವಾ? ದೇವರು ನಂಬಿಗಸ್ತರು. ವೆದರ್ ಯು ನೋ ಬೈಬಲ್ ಆರ್ ಡೋಂಟ್ ನೋ ಬೈಬಲ್, ಬೈಬಲ್ ವಿಲ್ ವರ್ಕ್ ಇನ್ ಯುವರ್ ಲೈಫ್ ಇಫ್ ಯು ಆರ್ ಎ ಟ್ರೂ ಬಿಲೀವರ್. ನೀನು ನಿಜವಾದ ವಿಶ್ವಾಸಿ ಆಗಿದ್ದರೆ ಬೈಬಲ್ ನಿನಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ. ಅದರಿಂದ ನೋಡಿ, ಬೈಬಲ್ನ ವಿಶೇಷತೆ ಏನು ಗೊತ್ತಾ? ಓದು ಬರಹ ಗೊತ್ತಿದ್ದವರಿಗೂ, ಓದು ಬರಹ ಏನು ಗೊತ್ತಿಲ್ಲದೆ ಇರುವವರಿಗೂ ಒಂದೇ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ನನಗೆ ಜಾಸ್ತಿ ಬೈಬಲ್ ಓದ್ಲಿಕ್ಕೆ ಬರುತ್ತೆ, ಭಾಷೆಗಳು ಗೊತ್ತಿದೆ, ನಾಲೆಡ್ಜ್ ಇದೆ, ಲೋಕದ ನಾಲೆಡ್ಜ್ ನನಗಿದೆ, ಕೆಪಾಸಿಟಿ ಇದೆ ಅಂತ ಹೇಳಿಬಿಟ್ಟು ನನ್ನ ಜೀವನದಲ್ಲಿ ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡೋದಿಲ್ಲ. ಅಥವಾ ಇನ್ನೊಬ್ಬನಿಗೆ ಅವನಿಗೆ ಓದ್ಲಿಕ್ಕೆ ಬರೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ, ಅಷ್ಟು ಪ್ರಪಂಚದ ನಾಲೆಡ್ಜ್ ಅಷ್ಟಿಲ್ಲ, ಆ ವ್ಯಕ್ತಿ ಜೀವನದಲ್ಲಿ ಇದು ಕಡಿಮೆ ಕೆಲಸನೂ ಮಾಡೋದಿಲ್ಲ. ಇಬ್ಬರ ಜೀವನದಲ್ಲೂ, ಇಬ್ಬರು ಬಾರ್ನ್ ಅಗೇನ್ ಆಗಿದ್ದರೆ ಇಬ್ಬರ ಜೀವನದಲ್ಲೂ ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ. ದ್ಯಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಗಾಡ್ಸ್ ವರ್ಡ್, ದ್ಯಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಜೀಸಸ್. ಅದರಿಂದ ಒಂದು ವೇಳೆ ನನಗೆ ಓದ್ಲಿಕ್ಕೆ ಬರೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ, ಯಾರು ಬೇಸರ ಪಟ್ಕೋಬೇಡಿ. ನೀವು ಹೊಸದಾಗಿ ಹುಟ್ಟಿ ನಿಮ್ಮಲ್ಲಿ ಪರಿಶುದ್ಧಾತ್ಮರು ಬಂದ ಮೇಲೆ ಅವರು ನಿಮ್ಮನ್ನು ಎಳ್ಕೊಂಡು ಹೋಗ್ತಾರೆ, ದೇವರ ಮಾರ್ಗದಲ್ಲಿ ಪ್ರೇರಣೆ ಕೊಡ್ತಾರೆ, ಹೋಗಿ. ಆಗ ವಾಕ್ಯಗಳು, ವಾಗ್ದಾನಗಳು ಆಟೋಮೆಟಿಕ್ ನೆರವೇರುತ್ತೆ. ನೆರವೇರಿಸ್ಲಿಕ್ಕೆ ಏನು ಮಾಡೋದು ನೆರವೇರಿಸ್ಲಿಕ್ಕೆ ವಾಗ್ದಾನ ಹಗಲು ರಾತ್ರಿ ಹೇಳ್ತಾ ಕೂತ್ಕೊಳ್ಳೋದೇನು ಬೇಕಾಗಿಲ್ಲ. ಅಬ್ರಹಾಮ ವಾಗ್ದಾನವನ್ನು 24 ಗಂಟೆ ಹೇಳ್ತಾ ಕೂತ್ಕೊಳ್ಳಿಲ್ಲ. ಅಬ್ರಹಾಮ ದೇವರ ರಾಜ್ಯ ನೀತಿಗಾಗಿ ತವಕಪಟ್ಟ. 25 ವರ್ಷ ಆದರೂ ಕೂಡ ಅವನ ಭರವಸೆ ಹೋಗಲಿಲ್ಲ, ವಾಗ್ದಾನ ನೆರವೇರಿತು. ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಟು ಯು, ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಟು ಎವ್ರಿ ಒನ್ ಹೂ ಬಿಲೀವ್ ಇನ್ ಜೀಸಸ್. ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಡೋ ಪ್ರತಿಯೊಬ್ಬರಿಗೂ ಇದು ಸಂಭವಿಸ್ತದೆ. ದೇವರು ಪಕ್ಷಪಾತಿ ಅಲ್ಲ, ದೇವರು ಪಕ್ಷಪಾತಿ ಅಲ್ಲ. ಅನ್ಯ ಧರ್ಮೀಯರ ಮೇಲೂ ಪವಿತ್ರಾತ್ಮ ಧಾರೆಯನ್ನು ದೇವರು ಸುರಿಸಿದ್ರು. ಪ್ರೇಷಿತರ ಕಾರ್ಯಕಲಾಪ 10ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಪವಿತ್ರಾತ್ಮರ ಬಗ್ಗೆ ವಾಗ್ದಾನ ಪಡ್ಕೊಂಡಂತಹ ಯಹೂದ್ಯ ಜನರ ಮೇಲೂ ಸುರಿಸಿದ್ರು. ಅಲ್ಲಿ ಹೇಗೆ ಸುರಿಸಿದ್ರು?
ಇಲ್ಲೂ ಹಾಗೆ ಸುರಿಸಿದರು. ಅವರು ವಾಗ್ದಾನ ಗೊತ್ತಿತ್ತು, ಅವರಿಗೆ ಪ್ರವಾದನೆ ಇತ್ತು, ಎಲ್ಲ ಇದ್ದರೂ ಕೂಡ ಅವ್ರ ಮೇಲೆ ಹೇಗೆ ಸುರಿಸಿದ್ರು, ಇವ್ರ ಮೇಲೂ ಹಾಗೆ ಸುರಿಸಿದ್ರು. ಇವ್ರ ಮೇಲೆ ಇವರು ಹೇಗೆ ಸ್ವೀಕರಿಸಿದರು? ಇವರು ದಾಹಗೊಂಡ್ರು. ದೇವರ ಯೇಸುಕ್ರಿಸ್ತರ ಶುಭ ಸಂದೇಶವನ್ನು ಆಲಿಸಿ, ಅವರು ಸಾರಿದ ದೈವರಾಜ್ಯದ ಸಂದೇಶವನ್ನು ಆಲಿಸಿ ದಾಹಗೊಂಡು ಕಾಯ್ತಾ ಇದ್ರು. ಅವ್ರು ಪಡ್ಕೊಂಡ್ರು. ಅದೇ ರೀತಿಯಲ್ಲಿ ಧರ್ಮೀಯದವರು ಕೂಡ, ಕೊರ್ನೇಲಿಯನ ಮನೆಯಲ್ಲಿ ಸೇರಿದಂಥ ಅನ್ಯ ಧರ್ಮೀಯರು ಕೂಡ ಶುಭ ಸಂದೇಶವನ್ನು ಆಲಿಸಿ ದಾಹಗೊಂಡಾಗ ಅವ್ರ ಮೇಲೂ ಅದೇ ದೇವರಾತ್ಮನ ವರ ಇಳಿದು ಬಂದಿದ್ದನ್ನು ನಾವು ನೋಡ್ತೀವಿ. ದೇವ್ರ ಪಕ್ಷಪಾತಿ ಅಲ್ಲ, ಬಟ್ ಅವರಿಗೆ ಈ ವಾಗ್ದಾನ ಎಲ್ಲ ಇರೋದು ಗೊತ್ತಿಲ್ಲ, ಹಿಂದೆ ಪ್ರವಾದಿಗಳು ಪ್ರವಾದಿಸಿದ್ದು ಗೊತ್ತಿಲ್ಲ. ಅದರಿಂದ ವಾಕ್ಯ ಗೊತ್ತಿಲ್ಲ, ಬೈಬಲ್ ಗೊತ್ತಿಲ್ಲ, ಅಧ್ಯಾಯಗಳು ಗೊತ್ತಿಲ್ಲ, ಕೊಟೇಶನ್ಸ್ಗಳು ಗೊತ್ತಿಲ್ಲ, ಅಲ್ಲಪ್ಪ ಏನು ಮಾಡೋದು ಅಂತ ಯಾರು ಬೇಸರ ಪಟ್ಕೋಬೇಡಿ ಪ್ರಿಯರೇ. ಪರಿಶುದ್ಧಾತ್ಮರು ನಿಮ್ಮಲ್ಲಿ ಬಂದ ಮೇಲೆ, ಬೈಬಲನ್ನು ಬರೆಸಿದ ದೇವರೇ ನಿಮ್ಮೊಳಗಡೆ ಬಂದ ಮೇಲೆ ನಿಮಗೆ ಮತ್ತೆ ಏನೋ ವಾಕ್ಯ ಗೊತ್ತಿರಬೇಕು ಅಂತ ಏನಿಲ್ಲ ಅನುಸರಿಸಲಿಕ್ಕೆ. ಪವಿತ್ರಾತ್ಮರು ನಿಮ್ಮ ಒಳಗಡೆಯಿಂದ ಪ್ರೇರಣೆ ಕೊಡ್ತಾರೆ, ಅವ್ರನ್ನ ಅನುಸರಿಸಿದ್ರೆ ಆಯಿತು. ಇವತ್ತು ನಾವು ಬೈಬಲ್ ತುಂಬ ಬಾಯ್ಹಾರ್ಟ್ ಮಾಡಿಕೊಂಡು ಅದರಲ್ಲಿ ಒಂದು ವಾಕ್ಯನೂ ಅನುಸರಣೆ ಮಾಡದೇ ಇದ್ದರೆ ನಾವು ಯಾವ ರೀತಿ ಆಗ್ತೀವಿ ಗೊತ್ತಾ? ಮರಳಿನ ಮೇಲೆ ಅಥವಾ ನೆಲದ ಮೇಲೆ ಮನೆ ಕಟ್ಟಿದವರಿಗೆ ಮೂರ್ಖರು ಅಂತ ಯೇಸುಸ್ವಾಮಿ ಹೇಳ್ತಾರಲ್ಲ, ಆ ರೀತಿ ಆಗ್ತದೆ. ಆ ರೀತಿ ಆಗಬಾರ್ದು. ಓಕೆ, ದೇವರು ನಮಗೆ ಕೊಟ್ಟಂತಹ ಆತ್ಮಿಕ ಸತ್ಯಗಳಿಗಾಗಿ, ಶುಭ ಸಂದೇಶಕ್ಕಾಗಿ ಆ ತ್ರೇಕ ದೇವರಿಗೆ ಸ್ತೋತ್ರ ಹೇಳೋಣ. ತಂದೆಯಾದ ದೇವರೇ, ನೀವು ಕೊಟ್ಟ ಭರವಸೆಗಾಗಿ ಸ್ತೋತ್ರ, ನೀವು ಕೊಟ್ಟ ವಿಶ್ವಾಸಕ್ಕಾಗಿ ಸ್ತೋತ್ರ. ನೀವು ನಮ್ಮ ಜೀವಿತದಲ್ಲಿ ನಮ್ಮ ವಿಶ್ವಾಸದ ಫಲವಾಗಿ ಮಾಡಿರುವ ಆತ್ಮಿಕ, ಭೌತಿಕವಾದ, ಮಾನಸಿಕವಾದ ಎಲ್ಲ ಥರದ ಅತಿಶಯ ಕಾರ್ಯಗಳಿಗಾಗಿ ಸ್ತೋತ್ರ ಅಪ್ಪ. ತಂದೆಯಾದ ದೇವರೇ, ಈ ಒಂದು ದಿನ ಈ ಪ್ರಾರ್ಥನಾ ಕೂಟದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರು ನಿಮ್ಮ ಸಮಾಧಾನವನ್ನು ಇನ್ನೂ ಹೆಚ್ಚಾಗಿ ಅನುಭವಿಸಲಿ. ಯೇಸು ಕ್ರಿಸ್ತರ ಮುಖಾಂತರ ಕೊಟ್ಟಂತಹ ಸೌಖ್ಯವನ್ನು, ಬಿಡುಗಡೆಯನ್ನು ಎಲ್ಲರೂ ಹೊಂದಿಕೊಳ್ಳಲಿ ಅಪ್ಪ. ಶರೀರದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ ಇನ್ನೂ ಅಧಿಕ ಬಲ ಹೊಂದಿಕೊಳ್ಳಲಿ ಅಪ್ಪ. ಒಂದು ದೊಡ್ಡ ಅದ್ಭುತವನ್ನು ಕಾಣುವಂತೆ ಆಗಲಿ ಕರ್ತನೆ, ಅನುಭವಿಸುವಂತೆ ಆಗಲಿ ಕರ್ತನೆ. ಅದರ ಮುಖಾಂತರ ಇನ್ನೂ ಹೆಚ್ಚಾಗಿ ವಿಶ್ವಾಸದ ಓಟವನ್ನು ಓಡುವಂತೆ ಆಗಲಿ ಅಪ್ಪ. ಸೋತು ಹೋಗದೆ, ಕುಸಿದು ಹೋಗದೆ, ನೀವು ಕೊಟ್ಟ ಭರವಸೆಯನ್ನು ಕಳೆದುಕೊಳ್ಳದೆ, ಕೊನೆಯವರೆಗೂ ಆ ಭರವಸೆಯನ್ನು ಕಾಪಾಡಿಕೊಳ್ಳಲು ಬೇಕಾದ ಶಕ್ತಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೇನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.